Same as it is, you can do these steps, nothing else. Okay, and devil looks ಮಾಡ್ತಾರೆ. Okay, so devil looks nothing else. Lens ಮಾತ್ರ change ಮಾಡಬೇಕು. Okay, makeup will be everything same. Okay, lens ಮಾತ್ರ devil lens you will get it anywhere. You can go Vaibhav theatre, Vaibhav store. So ಅಲ್ಲಿ ನಿಮಗೆ devil look lens ಸಿಗುತ್ತೆ. So ಆ lens ಹಾಕಿದ್ರೆ it is enough. ಹೇರ್ಸ್ನೆಲ್ಲ ಫುಲ್ ಫ್ರೀಸಿ ಹೇರಿ ಚೆನ್ನಾಗಿ ಕ್ರಿಂಪ್ ಮಾಡಿ ಫ್ರೀಸಿ ಹೇರ್ ಮಾಡಿಬಿಡ್ಬೇಕು, ಕರ್ಲ್ ಮಾಡಿ ಬಿಡಬೇಕು. ಸೊ ಆ ರೀತಿ ಇಲ್ಲ ಒಂದು ಸೈಡ್ ಫುಲ್ ಆ್ಯಸಿಡ್ ಬರ್ನ್ ಆಗಿ ಆ ಡೆವಿಲ್ ಲುಕ್ ಥರ ಹಾಕಿರ್ತಾರೆ, ಇನ್ನೊಂದು ಸೈಡ್ ಏನೂ ಇರೋದಿಲ್ಲ, ಫುಲ್ ಮೇಕಪ್ ಲುಕ್ ನೋಡಿರ್ತೀರಾ ಮೆನಿ ಇನ್ಸ್ಟಾಗ್ರಾಮ್. ಸೊ ದಟ್ ಆಲ್ ಸೇಮ್ ಪ್ರಾಡಕ್ಟ್ ಅಷ್ಟೇ, ಬಟ್ ನೀವು ಹೆಂಗೆ ಅದನ್ನು ಕ್ರಿಯೇಟಿವಿಟಿಯಾಗಿ ತೋರಿಸ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಇಟ್ ಈಸ್ ಓನ್ಲಿ ಫಾರ್ ಪೇಜ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಷ್ಟೇ. ಫ್ಯೂಚರಲ್ಲಿ ಇದು ನಿಮ್ಗೆ ಯೂಸ್ ಆಗಲ್ಲ. ಯೂಸ್ ಆದರೂ ಎಲ್ಲಿ ಅಂದರೆ ಇಫ್ ಯು ಗೋ ಫಾರ್ ಎನಿ ಸೀರಿಯಲ್ ಶೂಸ್ ಆ್ಯಂಡ್ ಆಲ್, ಅಲ್ಲಿ ಏನಾದರೂ ಆಕ್ಸಿಡೆಂಟ್ ಮಾರ್ಕ್ಸ್ ಮಾಡಬೇಕು ಆ ರೀತಿ ನೀವು ಕ್ರಿಯೇಟ್ ಮಾಡಿ ಅಂದಾಗ ಯು ಶುಡ್ ಕ್ರಿಯೇಟ್ ದಟ್. ಅದರ್ ದೆನ್ ನಥಿಂಗ್ ಎಲ್ಸ್, ಅದೇ ನಿಮ್ಗೆ ಯೂಸ್ ಆಗಲ್ಲ. ಬಟ್ ಟೆಕ್ನಿಕ್ಸ್ ನೋಡಿ ಇಟ್ಕೊಂಡಿರಿ, ಫ್ಯೂಚರ್ ಇಟ್ ವಿಲ್ ಹೆಲ್ಪ್ಸ್. ಸ್ಟಾರ್ಟ್ ಮಾಡಲಾ? ಎಸ್. ಸೊ ಫಸ್ಟು ನಾನು ಯೂಸ್ ಮಾಡಿಬಿಡ್ತೀನಿ, ದೆನ್ ಐ ಕ್ಯಾನ್ ಎಕ್ಸ್ಪ್ಲೈನ್ ಅಬೌಟ್ ದ ಪ್ರಾಡಕ್ಟ್. ಓಕೆ, ಹೇಗೆ ಮಾಡ್ತೀನಿ ಅಂತ ನೋಡ್ತೀನಿ. ಸೊ ಇದರಲ್ಲೇ 2 ಥರ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿಗೆ ಆ್ಯಸಿಡ್ ತೋರಿಸ್ತೀನಿ, ಈ ಕಡೆ ಕಟ್ ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. This is the sticky wax. So for example, ಈ ಥರ ಸ್ಟಿಕ್ಕಿ ವ್ಯಾಕ್ಸ್ನ ಗೋಧಿ ಹಿಟ್ಟು ರೈಟ್, ಸೊ ಮನೇಲೇ ಮಾಡ್ಕೋಬೋದು. ಅದು ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ಸ್ ಲಾಟ್. ವೈ? ಬಿಕಾಸ್ ಅದು ಸ್ಕಿನ್ ಲೇಯರ್ಗೆ ನೀಟಾಗಿ ಕೂಡಿಸ್ಬೋದು. ಇದು ಕೂಡ ಸ್ಕಿನ್ ಲೇಯರ್ ಕೂಡಿಸ್ಬೋದು. ಸ್ವಲ್ಪ ಕಷ್ಟ, ಬಟ್ ಆ್ಯಂಡ್ ಆಲ್ಸೋ ನೋ ಇಶ್ಯೂಸ್, ಐ ಡೂ ಇಟ್. ನೀಟಾಗಿ ಫ್ಲ್ಯಾಟಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಸ್ಟಿಕ್ಕಿಯಾಗಿರುತ್ತೆ, ಆ ಥರ ಸ್ಟಿಕ್ಕಿ ಇದ್ದಾಗ ಯೂಸ್ ಅ ಕೊಕೊನಟ್ ಆಯಿಲ್, ಸೊ ದಟ್ ಹೆಲ್ಪ್ಸ್ ಯು ಲಾಟ್. ಈಗ ಇದನ್ನು ನಾನು ಫುಲ್ ಸ್ಪ್ರೆಡ್ ಮಾಡ್ಕೊಳ್ತೇನೆ. ತುಂಬ ಹಾಕಬಾರ್ದು. ಈ ರೀತಿ ಲುಕ್ಸ್ ಮಾಡಬೇಕಾದ್ರೆ ಸ್ಕಿನ್ ಲೇಯರಲ್ಲಿ ಇರಬೇಕು. ತುಂಬ ಹಾಕಿದ್ರೆ ಸ್ಕಿನ್ ಲೇಯರಿಂದ ಅಬೋವ್ ಅನಿಸಿದಾಗ ಆರ್ಟಿಫಿಷಿಯಲ್ ಫೀಲ್ ಬರುತ್ತೆ. ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಚೇರ್ ಚೇಂಜ್ ಮಾಡಿ. ವರ್ಷಿ ಸೇಮ್ ಎಲ್ಲೆಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಫ್ಲಾಟಾಗಿ ಹಾಕೊಳ್ಳಿ. ಅಗೇನ್ ಸ್ಪ್ರೆಡ್ ಇಟ್. ಸ್ಪ್ಯಾಚುಲಾನ ಯೂಸ್ ಮಾಡಿ.
ಅದೇ ಆ ಗೋಧಿ ಹಿಟ್ಟನ್ನ ನೀವು ಹೇಗೆ ಏನಂತಾರೆ ಅದನ್ನು ಕಲಿಸೋದು ಅದನ್ನು ಹೇಗೆ ಮಾಡ್ತೀರಾ ಅನ್ನೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಒಂದು ಚೂರು ವೇರಿಯೇಷನ್ಸ್ ಆದರೂ ಕೂರಲ್ಲ. ಏನೂ ಇಲ್ಲ, ಜಸ್ಟ್ ನೀವು ಗೋಧಿ ಹಿಟ್ಟು ಹೇಗೆ ಮಿಕ್ಸ್ ಮಾಡ್ತೀರಾ ಮಾಡಿ ಅದರಲ್ಲಿ ಗಟ್ಟಿ ಹೇಗೆ ಬೇಕು, ಸ್ವಲ್ಪ ಹೇಗೆ ಸ್ಟಿಕ್ಕಿ ಆಗಿರಬೇಕು ಆ ಥರ. ಏನು ಬೇಡ, ನೀವೇನು ಹಾಕಿದ್ರೆ ಇದು ಕೂರಲ್ಲ, ರಿಟರ್ನ್ ಆಗುತ್ತೆ. ಸ್ಟಿಕ್ ಅಲ್ವಾ ಇದು, ಸೊ ಡೋಂಟ್ ಯೂಸ್ ಎನಿ ಮಾಯ್ಶ್ಚರೈಸರ್. ಫೇಸಿಗೆ ಮಾಡೋ ಹಾಗಿದ್ರೆನಾ, ಸೊ ಫೇಸಿಗೆ ಮಾಡೋ ಹಾಗಿದ್ರೆ ಲೈಟಾಗಿ ಮಾಯ್ಶ್ಚರೈಸರ್ ಹಾಕಿ, ನಾಟ್ ಮೋರ್. ಆಯಿಲ್ ಇದ್ರೆ ರಿಟರ್ನ್ ಆಗುತ್ತೆ, ಇದು ಸ್ಟಿಕ್ ಆಗಿ ಕೂರಲ್ಲ. ಏನೂ ಆಗಲ್ಲ, ಬಟ್ ಫೇಸಿಗೆ ಮಾಡಿದ್ರೆ ಸ್ವಲ್ಪ ಡೇಂಜರೇ, ಬಿಕಾಸ್ ಇದೆಲ್ಲ ಕೆಮಿಕಲ್ ಪ್ರಾಡಕ್ಟ್ ಅಲ್ಲ. 100% ಇಟ್ ರಿಯಾಕ್ಟ್, ಬಟ್ ನೀವು ಕ್ರಿಯೇಟಿವಿಟಿ ತೋರಿಸ್ಬೇಕಂದ್ರೆ ಯು ಡೋಂಟ್ ಹ್ಯಾವ್ ಅದರ್ ಆಪ್ಷನ್. ಯಾಕೆ ಗೊತ್ತಾ, ಈಗ ನೀವೇನಾದ್ರು ಆಯಿಲ್, ಈಗ ಮಾಯ್ಶ್ಚರೈಸರೇ ಆಯಿಲ್ ಅಲ್ವಾ, ಸೊ ನೀವು ಅದು ಹಾಕಿದ್ರೆ ಏನು ಮಾಡುತ್ತೆ, ಈಗ ಆಯಿಲ್ ಹಾಕಿದ್ರೆ ಸ್ಟಿಕ್ನೆಸ್ ಹೊಟ್ಟೋಗುತ್ತೆ, ಸೊ ಹಾಗೆ ಇದು ಕೂರಲ್ಲ, ರಿಟರ್ನ್ ಆಗುತ್ತೆ. ಅದೇ ನಾನು ಹೇಳಿದ್ನಲ್ಲ ಗೋಧಿ ಹಿಟ್ಟು, ಆ ರೀತಿ ಬೇಕಾದ್ರೆ ಯೂಸ್ ಮಾಡಿ. ಅದು ಹೇಗಿದ್ರು ಹೋಮ್ ರೆಮಿಡಿ ಫುಡ್ ಇರೋದ್ರಿಂದ, ಸೊ ನಥಿಂಗ್ ವಿಲ್ ಹಾರ್ಮ್. ನಾವು ಸುಮಾರು ಜನಕ್ಕೆ ಫೇಸಿಗೆ ಮಾಡಿದ್ದೀನಿ, ಬಟ್ ಅದು ಸ್ವಲ್ಪ ರಿಯಾಕ್ಟ್ ಆಗಿರೋದ್ರಿಂದ ಸುಮ್ಮನೆ ಬೇಡ ಅವ್ರಿಗೆ ಅಂತ ಹ್ಯಾಂಡ್ಸಿಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಅನ್ನೆಸೆಸರಿ ಸ್ಕಿನ್ ಹಾಳಾಗುತ್ತಲ್ಲ ಅಂತ ಅಷ್ಟೇ. ಸೇಮ್ ಸ್ಟೆಪ್ಸೇ ಸ್ಕಿನ್. I think name portfolio it comes December 28. Okay, na? So in case, yes, nimde, not new, old ones. September batch. ಅವ್ರ ದಿನ ಹೇರ್ ಕ್ಲಾಸ್ ಪೆಂಡಿಂಗ್ ಇದೆ, ಅವ್ರದ್ದು ಲೇಟ್, ನೆಕ್ಸ್ಟ್ ಬ್ಯಾಚ್ ಜೊತೆ ಬರ್ತಾರೆ. So we'll decide. Till now our plan is indoor only. Outdoor we don't have plan. So we'll see that last moment. Okay na? So ಅದನ್ನ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಇನ್ ಕೇಸ್ ಏನಾದ್ರು ಮಾಡಲ್ಸ್ ಅದು ಇದು ಇದ್ದರೆ ಈಗಿಂದನೇ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ, ಬಿಕಾಸ್ ಯು ಓನ್ಲಿ 2 days ನಿಮ್ಗೆ ಸಿಗೋದು, ಸ್ಯಾಟರ್ಡೆ ಸಂಡೇ. ಸೊ ಆ ಟೈಮಲ್ಲಿ ಹೌ ಟು ಅರೇಂಜ್ ಎವ್ರಿಥಿಂಗ್ ಅಲ್ವಾ. ಸೊ ನಿಮ್ಮ ಶೆಡ್ಯೂಲ್ ನೋಡಿನೇ 28ಗೆ ನಾನು ಅನೌನ್ಸ್ ಮಾಡ್ಕೊಂಡಿರೋದು. 28 ಇಸ್ ಸ್ಯಾಟರ್ಡೆ ಐ ಥಿಂಕ್, ಸಂಡೇ. ಓಕೆ, ಸೊ ಆ ಡೇಟ್ಗೆ ಅನೌನ್ಸ್ ಮಾಡ್ತಾ ಇದ್ದೀನಿ. ನೀವು ಅಟ್ಲೀಸ್ಟ್ ಮಾಡಲ್ಸ್ ಅವ್ರು ಇವ್ರನ್ನ ಈಗಿಂದಾನೇ ನೋಡ್ತಾ ಬನ್ನಿ, ಬಿಕಾಸ್ ವೀಕ್ ಡೇಸ್ ಇರೋದ್ರಿಂದ. ಸೊ ಬೇರೆ ಬೇರೆ ಮಾಡಲ್ಸ್ನ ಅವರು ಬುಕ್ ಮಾಡಿಕೊಂಡ್ರೆ ನಿಮಗೂ ಸಿಗಲ್ಲ. ಇನ್ನು ಅವ್ರಿಗೆ ಡೇಟ್ ನಾನು ಅನೌನ್ಸ್ ಮಾಡಿಲ್ಲ, ಫಸ್ಟ್ ನಿಮಗೆ ಅನೌನ್ಸ್ ಮಾಡ್ತೀನಿ. ಮೇಕಪ್ ಐಟಮ್ಸ್ ಎಲ್ಲ ನಾವೇ ವಿ ವಿಲ್ ಪ್ರೊವೈಡ್. ಓಕೆ. We will provide. Just you can see models. You are doing portfolio or what? Adhan heli first. Do Sure, huh? Yes. Everyone are doing or what? yes. So portfolio is very important part, not for me, for you So girls. what now we need to get? Model? Costume, jewelry, Okay. and lashes, lens. Other than everything we will provide. So according hairstyle, you have hair extension. Exam with extension you have, right?
ಸೊ ಅದನ್ನೇ ಯೂಸ್ ಮಾಡಿ. ಯು ವಾಂಟ್ ಚಿಟ್ಟಿ ಆರ್ ಎಲ್ಸ್ ಯು ವಾಂಟ್ ನೀವು ಬೇಕಾಗಿರೋ ಲುಕ್ಸ್ನೇ ಕ್ರಿಯೇಟ್ ಮಾಡ್ತೀರಾ. ಯಾವ್ದು ಹೋಗ್ತಾ ಇದ್ದೀರಾ? And what do you suggest? ಹ್ಞೂ And what do you suggest? choice is yours girls, not but go with a bridal related. Okay. Other than don't go any other kind of look. So ನಿಮ್ಮ bridal related ತುಂಬ ಹೆಲ್ಪ್ ಆಗುತ್ತೆ. ಮ್ಯಾಮ್ ಅದಕ್ಕೂ ಟೈಮಿಂಗ್ಸ್ ಇರುತ್ತೆ ಅಷ್ಟು. ಆ ಥರ ಏನಿಲ್ಲ, ಬಟ್ ಸ್ಯಾಟರ್ಡೇ ಆರ್ ಸಂಡೇ ಒನ್ ಡೇ ವಿ ಆರ್ ಪ್ಲಾನಿಂಗ್ ಇಟ್ ಬಿಕಾಸ್ ನಿಮ್ಮದು ಗ್ರ್ಯಾಜುಯೇಷನ್ ಅವತ್ತೇ ಡೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸೊ ನೀವು ಟಯರ್ಡ್ ಆದರೆ ನೆಕ್ಸ್ಟ್ ಡೇ ಮಾಡಬೇಕಾಗುತ್ತೆ. ಸೊ ಅವತ್ತಿನ ಡೇನೇ ಮಾಡಿದ್ರೆ ಯು ಕಾಂಟ್ ಫನ್. ಯಾ ಹ್ಞೂ ವಿಲ್ ಡೂ ಕನ್ಸಿಸ್ಟೆಂಟ್ಲಿ. ಸೊ ಐ ಹೋಪ್ ಐಲ್ ಗೋ ವಿತ್ ಅ ಸ್ಯಾಟರ್ಡೇ Saturday will be portfolio, Sunday will be graduation. ಆ ರೀತಿ ಪ್ಲಾನ್ ಮಾಡ್ತೀನಿ. ಸೊ ದಟ್ ಯು ಕ್ಯಾನ್ ಎಂಜಾಯ್ ಒನ್ ಮೋರ್ ಡೇ. graduation will also be here itself. Sorry, no, I'll do plan about that. That outdoor or indoor ಅದನ್ನ ನಾನು ಪ್ಲಾನ್ ಮಾಡ್ತೇನೆ. Indo means in the academy. Academy here only as it is same ಏನು ಮಾಡ್ತಿದ್ದೀರಾ ಎವ್ರಿ ಡೇ ಸೇಮ್ ಮಾಡೆಲ್ ಮಾತ್ರ ಬೇರೆ ಬೇರೆಯವರು ಇರ್ತಾರೆ. ಕಾಸ್ಟ್ಯೂಮ್ ಜ್ಯುವೆಲ್ರಿ ಹಾಕ್ತೀರಾ ಅವತ್ತಿನ ಡೇ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಫೋಟೋಗ್ರಾಫರ್ ವಿಲ್ ಕಮ್, ದೇ ಕ್ಯಾನ್ ಯೂಸ್ ಸಮ್ ಬ್ಯಾಕ್ಗ್ರೌಂಡ್ಸ್ ಸೊ ದಟ್ ದೇ ವಿಲ್ ಗಿವ್ ಅ ಫೋಟೋ ವಿಡಿಯೋ. ನಿಮಗೆ ಫೋಟೋ ವಿಡಿಯೋಸ್ ಅವರೇ ಕೊಡ್ತಾರೆ. ಓಕೆ, ಸೊ ಅದನ್ನ ಇಟ್ಕೊಂಡ್ರೆ ರೆಫರೆನ್ಸ್ ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಬಿಸ್ನೆಸ್. ಕ್ಲೈಂಟ್ಸ್ ವಿಲ್ ಆಸ್ಕ್ 100%. ಅವ್ರು ಕೇಳ್ತಾರೆ ಫೋಟೋ ವೀಡಿಯೋಸ್ ನೀವೇನು ಮಾಡಿದ್ದೀರಾ ತೋರಿಸಿ. ದಟ್ ಟೈಮ್ ವಾಟ್ ಯು ವಿಲ್ ಶೋ. ಕ್ಲಾಸ್ ಪ್ರಾಕ್ಟೀಸ್ಗೆಲ್ಲ ತೋರಿಸ್ಬಾರ್ದು, ಆರ್ಡರ್ ಕೊಡಲ್ಲ ಬಿಗಿನರ್ ಅಂತ. ಕ್ರಿಯೇಟ್ ಅ ಗುಡ್ ಲುಕ್. ಚೆನ್ನಾಗಿ ಒಂದು ಲುಕ್ಸ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿ. ಒಬ್ರೊಬ್ರು ಡಿಫ್ರೆಂಟಾಗಿ ಮಾಡಿ, ಎಲ್ಲರೂ ಒಂದೇ ಥರ ಮಾಡಬೇಡಿ. ಒಬ್ರು ರಿಸೆಪ್ಷನ್, ಒಬ್ಬರು ಮುಹೂರ್ತ, ಒಬ್ಬರು ಎಂಗೇಜ್ಮೆಂಟ್, ಒಬ್ಬರು ಬಾಲ್ ಗೌನ್ ಹಾಕಿ ಕ್ರಿಯೇಟ್ ಮಾಡಿ. ಸೊ ದಿಸ್ ಆಲ್ ವಿಲ್ ಬ್ರೈಡಲ್ ರಿಲೇಟೆಡ್. ಸೊ ಇದೇ ನಿಮಗೆ ರನ್ ಆಗೋದು. ಪೋರ್ಟ್ಫೋಲಿಯೋ ಶುಡ್ ಗೌನ್ ಸಾರಿ, ಗೌನ್ಸ್ ಅಲ್ಲ ಆರ್ ಲೆಹಂಗಾ ಮತ್ತು ಸಾರಿ. ಆ ಥರ ಏನಿಲ್ಲ, ಚಾಯ್ಸ್ ಇಸ್ ಯುವರ್ಸ್. ನೀವೇನು ಬೇಕಾದ್ರೂ ಹಾಕೋಬೋದು, ಬಟ್ ಗೋ ವಿತ್ ಆಲ್ ಬ್ರೈಡಲ್ ರಿಲೇಟೆಡ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. So for costume andre because I do suggest you can go there and you will get a many costumes. So ನೀವೇ ಪರ್ಸ್ನಲ್ ಆಗಿ ಹೋದರೆ they'll charge more. So from academy ಹೋದರೆ they'll give you less. Okay, so if I am available 100% ನಾನು ನಿಮ್ಮ ಜೊತೆ ಬರ್ತೀನಿ. If I am not there you can go there and you can send me the pic. So go with the darker colors and heavy costumes hogi, heavy jewelry hogi, look will be more good. ಆ ಅಟೈರ್ಗೆ ಸೂಟ್ ಆಗೋ ಥರ ಮಾಡೆಲ್ಸ್ನ ತೊಗೋಬೇಕು. ಸಣ್ಣಕ್ಕಿರೋನ್ನ ತೊಗೊಂಡು ಅಟೈರ್ ಹೆವಿ ಇದ್ದರೆ ಇಟ್ ಲುಕ್ ನಾಟ್ ಗುಡ್ ಇನ್ ಫೋಟೋಗ್ರಫಿ ವಿಡಿಯೋಗ್ರಫಿ. ಅಟ್ಲೀಸ್ಟ್ ಸ್ವಲ್ಪ ಬಾಡಿ ಇರಬೇಕು. ಸೊ ಈ ರೀತಿ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ಇದು ಹ್ಯಾಂಡ್ಸ್ ಕಟ್ ಮಾಡ್ಕೋತಾರೆ ಗೊತ್ತಾ ಇಲ್ಲಿ. ಸೊ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಬಟ್ ಒಂದೇ ಲೆವೆಲಲ್ಲೇ ಇರಬೇಕು, ವೇರಿಯೇಷನ್ಸ್ ಆಗಬಾರ್ದು. ಇವತ್ತು ಯು ಹ್ಯಾವ್ ಪ್ರಾಕ್ಟೀಸ್. ಓಕೆ, ಪ್ರಾಕ್ಟೀಸ್ ಲೈಕ್ ಐಸ್ ಪ್ರಾಕ್ಟೀಸ್ ಮಾಡಿ, ಅಟ್ಲೀಸ್ಟ್ ಬೇಸ್ ಮಾಡಲಿಲ್ಲ ಅಂದರು. ಐ ಪ್ರಾಕ್ಟೀಸ್ ಆಲೋ ಐ ಆ್ಯಂಡ್ ಹಾಫ್ ಕಟ್ ಕ್ರೇಸ್ ಯು ಡನ್ ರೈಟ್. ಸೊ ಅದನ್ನು ಯು ಹ್ಯಾವ್ ಟು ಪ್ರಾಕ್ಟೀಸ್. ಯು ಹ್ಯಾವ್ ಒನ್ ಮೋರ್, ಇಟ್ ಈಸ್ ಅ ಫುಲ್ ಕಟ್ ಕ್ರೇಸ್. ಐ ಕ್ಯಾನ್ ಶೋ ಇನ್ ನೆಕ್ಸ್ಟ್ ಕ್ಲಾಸಸ್. ಸೊ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಸಲ್ಲಿ ತೋರಿಸ್ಕೊಟ್ಟು ಅದರಲ್ಲಿ ಸಮ್ ಕ್ರಿಯೇಟಿವಿಟಿನ ತೋರಿಸ್ಕೊಡ್ತೇನೆ. ಕ್ಲಿಯರ್? ಸೊ ಇವತ್ತು ಅಟ್ಲೀಸ್ಟ್ ನೀವು ಬೇಸ್ ಮಾಡಲಿಲ್ಲ ಅಂದರೆ ಹಾಗೆ ಓಡೋಗ್ಬಾರ್ದು. ಅಟ್ಲೀಸ್ಟ್ ಯು ಕ್ಯಾನ್ ಡೂ ಐ ಮೇಕಪ್. Base also we can create. Yes, you want you can create. Nothing problem. ಏನು ಮಾಡಿಬಿಡ್ತಾರೆ, ಇಷ್ಟೇ ಇರುವ ಕ್ಲಾಸ್ ಅಂದ್ಬಿಟ್ಟು ಓಡೋಗ್ಬಿಡ್ತಾರೆ. ಸೊ ಅಟ್ಲೀಸ್ಟ್ ಐ ಪ್ರಾಕ್ಟೀಸ್ ಆದರೆ, ಸೊ ಬೇಸ್ ಆಲ್ವೇಸ್ ಸೇಮ್ ಅಲ್ವಾ. ಸೊ ಐಯೇ ಬೇರೆ ಬೇರೆ ಥರ. ಸೊ ಕಾನ್ಸಂಟ್ರೇಟ್ ಆನ್ ಐ. ಐ
ಲೈನರ್ ಪ್ರಾಪರಾಗಿ ಹಾಕೋದು, ಅಂಡರ್ ಐ ಪ್ರಾಪರ್ ಸ್ಮರ್ಚ್ ಮಾಡೋದು. ಸೊ ದಿಸ್ ಆಲ್ ಯು ಹ್ಯಾವ್ ಟು ಲರ್ನ್. ಅದೇ ಮೇನು. ಬೇಸ್ ಟೋನಿಗೆ ಎಲ್ಲರಿಗೂ ಬರ್ತಾ ಇದೆ ಅಲ್ವಾ? ಸೊ ಐಸಲ್ಲಿ ಇನ್ನೂ ವೇರಿಯೇಷನ್ಸ್ ಇದೆ. ಟ್ರಾನ್ಸಿಷನ್ ಪ್ರಾಪರ್ ಆಗಿಲ್ಲ, ಆ್ಯಂಡ್ ಅಂಡರ್ ಐ ಸ್ಮರ್ಚಿಂಗ್ ಪ್ರಾಪರ್ ಇಲ್ಲ, ಕಟ್ ಕ್ರೀಸ್ ಕರೆಕ್ಟಾಗಿ ಫಿನಿಶಿಂಗ್ ಇಲ್ಲ. ಸೊ ದಿಸ್ ಆಲ್ ಯು ಹ್ಯಾವ್ ಟು ಡೂ ಪ್ರಾಕ್ಟೀಸ್. ನೆಕ್ಸ್ಟ್ ಇದನ್ನು ನೀಟಾಗಿ ನಿಮ್ಗೆ ಎಲ್ಲಿಗೆ ಬೇಕೋ ಅದಕ್ಕೆ ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳಿ. ಕಾಣಿಸ್ತಿದ್ಯಾ? ಸೊ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಬಟ್ ಈ ಸ್ಟಿಕ್ನ ನೀಟಾಗಿ ಕೂರಿಸ್ಬೇಕು. ಈ ಸ್ಟಿಕ್ ಹೋಯ್ತು ಅಂತಂದರೆ ನಿಮ್ಗೆ ಕಂಪ್ಲೀಟ್ ಎಲ್ಲ ಎದ್ದು ಬಂದ್ಬಿಡುತ್ತೆ. ಗೋಧಿ ಹಿಟ್ಟನ್ನೇ ನೀಟಾಗಿ ಇದೇ ಥರ ಸ್ಟಿಕ್ಕಿಯಾಗಿ ನೀಟಾಗಿ ಸ್ಕಿನ್ ಕೂರೋ ಥರ ಮಾಡ್ಕೋಬೇಕು ನೀವು. ಕ್ಲಿಯರ್? ಏನಾದರೂ ಡೌಟ್ಸ್ ಇದೆಯಾ? ನೋ ರೈಟ್? ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಈ ಆ್ಯಸಿಡ್ ಆದಾಗ ಜಸ್ಟ್ ರಫ್ ಆಗಿ ಓಪನ್ ಆಗುತ್ತಲ್ಲ ಆ ರೀತಿ ಜಸ್ಟ್ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಲ್ಯಾಶಸ್ ಹಾಕಿ ಅದಕ್ಕೆ ಸೊ ನಾವು ಐ ಯೂಸ್ ಲಿಕ್ವಿಡ್ ಲ್ಯಾಟೆಕ್ಸ್. ಇದ್ಮೇಲೆ ಈ ಗಮ್ನ ಯೂಸ್ ಮಾಡ್ತೀನಿ. ಇದು ಲೈಕ್ ಅ ಸ್ಟಿಕ್ಕಿ ಥರನೇ ಲಿಕ್ವಿಡ್ ಲ್ಯಾಟೆಕ್ಸ್. ಕ್ಲೋಸ್ ಮಾಡಿ, ಡ್ರೈ ಆಗುತ್ತೆ. ಅದಕ್ಕೆ ಕ್ಲೋಸ್ ಮಾಡಿ. ಸೊ ಇದು ತುಂಬ ಸ್ಟಿಕ್ಕಿಯಾಗಿರುತ್ತೆ, ಬೇಗ ಹಾಕಬೇಕು. ಸ್ಮೆಲ್ ವಾಸ್ ಟೂ ಬ್ಯಾಡ್. ಇದು ಹಾಕಿದ್ರೆ ಏನು ಗೊತ್ತಾ, ನಿಮ್ಮ ಬೇಸ್ ಅಗೇನ್ ರಿಟರ್ನ್ ಆಗಲ್ಲ. ಏನು ಮಾಡು, ಆ ಥರ ಸ್ಟಿಕ್ಕಾಗಿ ಲಾಕ್ ಆಗುತ್ತೆ. ಕೂಡ ಸ್ಟಿಕ್ಕಿನೇ. ಒನ್ ಮೋರ್ ಟೈಮ್ ನಿಮ್ಗೆಲ್ಲಾದರೂ ಓಪನ್ ಮಾಡ್ಕೋಬೇಕು ಅಂದರೆ ಓಪನ್ ಮಾಡ್ಕೊಂಬಿಡಿ ಈಗಲೇ. ಆಮೇಲೆ ಇದು ಡ್ರೈ ಆಯಿತು ಅಂತಂದರೆ ಓಪನ್ ಆಗೋದೇ ಇಲ್ಲ. ಇದು ಲೈಕ್ ಹೆಂಗೆ ಅಂದರೆ ಫೆವಿಕ್ವಿಕ್ ಹೆಂಗೋ ಹಾಗೆ. ಸೊ ಒನ್ಸ್ ಹಾಕಿದ್ರೆ ಇಟ್ ವಿಲ್ ಲಾಕ್. ಸೊ ಎಲ್ಲಾದರೂ ಓಪನ್ ಮಾಡ್ಕೋಬೇಕು ಅಂದರೆ ಡ್ರೈ ಆಗೋಷ್ಟರಲ್ಲೇ ಎಲ್ಲಾದರೂ ಓಪನ್ ಮಾಡ್ಕೊಂಬಿಡಿ.
ವಿತ್ ಸ್ಕಿನ್ ಕಲರ್ ಟ್ರೈ ಮಾಡುತ್ತೆ ಅಂತ. ಈಗ ಇದನ್ನು ಸ್ಕಿನ್ ಕಲರ್ ತೊಗೊಂಡು ಬರಬೇಕು. ಓಕೆ, ಈಗ ಇದ್ರ ಮೇಲೆ ನೀವು ಬ್ಲಡ್ ಹಾಕಿದ್ರೆ ಏನಾಗುತ್ತೆ ಅಂದರೆ ದಟ್ ವೈಟ್ ಆಲ್ಸೋ ಶೋಸ್. ಸೊ ಅದನ್ನು ಸ್ಕಿನ್ ಕಲರ್ ಮಾಡಬೇಕು. ಈಗ ಫುಲ್ ಕಂಪ್ಲೀಟ್ ಏನೇನು ಮಾಡಿದ್ದೀರೋ ಅದನ್ನೆಲ್ಲ ಸ್ಕಿನ್ ಕಲರ್ ಮಾಡಬೇಕು. ಸೊ ಸ್ಕಿನ್ ಕಲರ್ ಮಾಡಿದಾಗ ಔಟ್ ಕಲರಲ್ಲೇ ಇರುತ್ತೆ. ಅದ್ರ ಮೇಲೆ ಬೇರೆ ಎಕ್ಸೆಟ್ರಾ ಪ್ರಾಡಕ್ಟ್ಸ್ಗಳನ್ನು ಸ್ವಲ್ಪ ಸ್ಟಿಕ್ಕಿ ಇರೋದ್ರಿಂದ ಕೂರಲ್ಲ, ಬಟ್ ಪ್ರಾಡಕ್ಟ್ನ ಕ್ವಾಂಟಿಟಿ ವೈಸ್ ಮೋರ್ ಯೂಸ್ ಮಾಡಿ ಲಾಕ್ ಮಾಡಿ ಕೂರಿಸ್ಬೇಕು. ನೆಕ್ಸ್ಟ್ ಲುಕ್ ಅವನ್ನ ಕ್ರಿಯೇಟ್ ಆನ್ ಮಾಡೆಲ್ ಆರ್ ಎಲ್ಸ್ ನಿಮ್ಮಲ್ಲೇ ಯಾರನ್ನಾರು ಪಿಕ್ ಮಾಡಿ ಮಾಡಿಕೊಡ್ಲ. ನೆಕ್ಸ್ಟ್ like ಯಾವ ಲುಕ್ ಅಂತ ಏನಿಲ್ಲ, ಇಟ್ ಇಸ್ ಅ ಫುಲ್ ಕಟ್ ಕ್ರೀಸ್ ಐ ಮೇಕಪ್ ಲುಕ್. ಸಮ್ ಕ್ರಿಯೇಟಿವಿಟಿ ತೋರಿಸ್ಕೊಡ್ತೀನಿ. ಆ ಥರ ಫುಲ್ ಕಟ್ ಕ್ರೀಸ್ ಮಾಡಿ ಫೇಸಲ್ಲಿ ಕ್ರಿಯೇಟಿವಿಟಿ ಹೇಗೆ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆ, ಸೊ ಅದನ್ನು ನಿಮ್ಮ ಮೇಲೆ ಯಾರ ಮೇಲೆ ಮಾಡಬೇಕಾ ಇಲ್ಲ ಐ ವಾಂಟ್ ಟೇಕ್ ಅ ಮಾಡೆಲ್, ಸೊ suggest me, so I'll go with that. you can do it from among one of us. Yes. ಮಾಡೆಲ್ಸ್ನೇ ಮಾಡಿ ಹೈಯರ್ ಮಾಡಿ ಅಂದರೆ ಮಾಡೆಲ್ಸ್ನೇ ಹೈಯರ್ ಮಾಡ್ತೀನಿ. ಇಲ್ಲ ನಿಮ್ಮ ಮೇಲೆ ಯಾರನ್ನಾರು ಲುಕ್ ಕ್ರಿಯೇಟ್ ಮಾಡಿ ಅಂದರೆ ನಿಮ್ಮ ಮೇಲೆ ಕ್ರಿಯೇಟ್ ಮಾಡ್ತೀನಿ. ಬಿಕಾಸ್ ನಾ ಫೀಲ್ ಅಲ್ಲ, ಸೊ ನಮ್ಮ ಮೇಲೆ ಒಂದು ಲುಕ್ ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೂ ಒಂದು ಡಿಫ್ರೆನ್ಸ್ ಬಿಟ್ವೀನ್ ಗೊತ್ತಾಗುತ್ತೆ. ಸೊ ಆ ರೀತಿ ಓಕೆ ಅಂದರೆ ಐ ಆಮ್ ರೆಡಿ ಫಾರ್ ದ್ಯಾಟ್ ಆಲ್ಸೋ. But that particular person will not be able to see that situation. No problem, they can understand at least. Yeah. And I thought to take a darker skin so that ನಿಮಗೂ ಹೆಲ್ಪ್ ಆಗುತ್ತೆ. ಅವ್ರ ಮೇಲೆ ಕ್ರಿಯೇಟಿವಿಟಿ ಮಾಡಿದ್ರು. And let them be in costume. Yeah, Let them come out in good costume. sure. That became costume. I already suggest someone, I don't know. ಅವರು ಸ್ವಲ್ಪ ಸ್ಕಿನ್ ಡಾರ್ಕ್ ಇದೆ, ಬಟ್ ತುಂಬ ಪ್ರಾಬ್ಲಮೆಟಿಕ್ ಸ್ಕಿನ್ ಅವ್ರಿಗಿದೆ, ಬಟ್ ಶಿ ಇಸ್ ನಾಟ್ ದಟ್ ಮಚ್ ಆಫ್ ಡಾರ್ಕ್. ಸೊ ಅದಕ್ಕೆ ಇವರಿಬ್ಬರಲ್ಲಿ ಯಾರನ್ನಾರು ಒಬ್ಬರನ್ನ ಚೂಸ್ ಮಾಡ್ತೀನಿ. ಯು ಕ್ಯಾನ್ ಸೆಲೆಕ್ಟ್ ವಿಚ್ ಒನ್ ಹ್ಯಾವ್ ಟು ಗೋ. ಶಿ ಈಸ್ ಅ ಪ್ರಾಬ್ಲಮೆಟಿಕ್ ಸ್ಕಿನ್, ಶಿ ಈಸ್ ಅ ಡಸ್ಕಿ ಟೋನ್ ಬರ್ತಾರೆ, ಸೊ ನಿಯರೆಸ್ಟ್. ಸೊ ವಿಚ್ ಒನ್ ಐ ಹ್ಯಾವ್ ಟು ಕ್ಯಾರಿ ಕ್ಯಾನ್ ಟೆಲ್. ನನಗೇನಿಲ್ಲ. ಬಟ್ ಶಿ ಇಸ್ ನಾಟ್ ಡಸ್ಕಿ. ಪ್ರಾಬ್ಲಮೆಟಿಕ್ ಸ್ಕಿನ್ ಯು ಡೂಯಿಂಗ್ ಇಟ್ ಡಸ್ಕಿ ಕಲರ್ಗೆ ಗ್ರೇಶಿಗೆ ಟರ್ನ್ ಮಾಡ್ತಾ ಇದ್ದೀರಾ. ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಪ್ರಾಬ್ಲಮೆಟಿಕ್ ಸ್ಕಿನ್ನನ್ನು ಕವರ್ ಮಾಡಿ ಕೂರಿಸ್ತಾ ಇದ್ದೀರಾ, ಬಟ್ ಡಸ್ಕಿ ಸ್ಕಿನ್ ಮೇಲೆ ಅವ್ರ ಮೇಲೆ ನಾನು ಮಾಡಿರೋ ಮೇಕಪ್ ಎಲ್ರಿಗೂ ಅಬ್ಸರ್ವ್ ಮಾಡಿದಂಗೆ ಗ್ರೇಗೆ ಟರ್ನ್ ಮಾಡ್ತಾರೆ ಸ್ವಲ್ಪ ಹೊತ್ತಿಗೆ. ಸೊ ಆ ರೀತಿ ಇರೋದ್ರಿಂದ ಫ್ಯೂಚರ್ ಪ್ರಾಬ್ಲಮ್ ಆಗೋದು ಅದೇ ಇದೆ. ಸೊ ಅದನ್ನು ತೋರಿಸಿದ್ರೆ ಅದನ್ನೇ ತೋರಿಸ್ತೀನಿ. ಬಟ್ ಇವರಿಗೆ ಒಂದ್ಸಲ ಪ್ಲೇಸ್ ಸ್ಯಾಟರ್ಡೇ ಹಾಗೆ ಮಾಡೋಕ್ಕಾಗಲ್ಲ ಡಾರ್ಲಿಂಗ್, ಶೆಡ್ಯೂಲ್ಸ್ ಇರುತ್ತೆ. ಇಬ್ರಿಗೂ ಅವ್ರದ್ದೇ ಹಾಕ್ಬಿಟ್ರೆ ನೆಕ್ಸ್ಟ್ ಶೆಡ್ಯೂಲ್ ನಾನು ಏನು ಮಾಡಲಿ. And one more doubt, people having facial hair. ಹಾಂ, ಐ ಶೋ ಟು ರಿಮೂವ್, ಹೌ ಟು ರಿಮೂವ್. And if the client doesn't agree to remove, Other option you don't have. If it is facial hair, makeup, it won't good. ನೀವು ತೋರಿಸಿಲ್ಲ ಮ್ಯಾಮ್ ಫೇಶಿಯಲ್
ತೋರಿಸ್ತೀನಿ. ಈಗ ಅದನ್ನೇ ತೋರಿಸ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಕಟ್ ಮಾಡು ಈಗಲೂ ಕಾರಣ ಬಿಕಾಸ್ ಫುಲ್ ಕಟ್ ಕ್ರೀಸ್ ಐಗೆ ಐ ಶುಡ್ ಬಿ ಬ್ರಾಡ್. ಅವ್ರದ್ದು ಐ ಚೆನ್ನಾಗಿದೆ, ಸೊ ದಟ್ಸ್ ರೀಸನ್ ನಾನು ಅವ್ರನ್ನ ರೆಫರ್ ಮಾಡಿದ್ದೆ ಅಷ್ಟೇ. ಸ್ಮಾಲ್ ಐಸಲ್ಲಿ ಇದ್ದರೆ ಐ ಕಾಂಟ್ ಕ್ರಿಯೇಟ್ ಅ ಗುಡ್ ಐ ಮೇಕಪ್. ಸೊ ಫುಲ್ ಕಟ್ ಕ್ರೀಸ್ ಅಂದರೆ ಐ ಸ್ಪೇಸ್ ಜಾಸ್ತಿ ಇರಬೇಕು, ಕ್ರಿಯೇಟಿವಿಟಿ ಮಾಡಬೇಕು ಐಯಲ್ಲಿ ಅಂದರೆ ಬ್ರಾಡ್ನೆಸ್ ಇರಬೇಕು. ಸೊ ದಟ್ ಇಸ್ ಶಿ ಹ್ಯಾವ್, ದಟ್ಸ್ ರೀಸನ್ ಐ ಸೆಲೆಕ್ಟ್. ಇವತ್ತು ಐ ಚೆನ್ನಾಗಿದೆ. ಐ ಆಮ್ ರೆಡಿ ಟು ಡೂ ಫಾರ್ ಹರ್ ಆಲ್ಸೋ. ಬಟ್ ಅವರು ಸ್ಟೋನ್ ಬೇಡ ಮ್ಯಾಮ್ ಅಂತೀರ ಅಂದ್ಬಿಟ್ಟೆ ಇವ್ರನ್ನ ಸೆಲೆಕ್ಟ್ ಮಾಡಿದ್ದೆ. ನನಗೇನಿಲ್ಲ, ನೀವು ಯಾರನ್ನ ಕೊಟ್ಟರು ಐ ಕ್ಯಾನ್ ನಾನು ರೆಡಿ ಇದ್ದೀನಿ. ನೀವೇ ಎಲ್ಲರದು ಓಟ್ ತಗೊಳ್ಳಿ. ಎಲ್ಲರೂ ಓಕೆ ಅಂತ ಓಕೆ. ನೆಕ್ಸ್ಟ್ ಬರ್ತಾ ಬಾಡಿ ಫಿಟ್ ಗೌನ್ ಹಾಕೊಂಡ್ರೆ ಓಕೆ. ಇಲ್ಲೇನೂ ಕ್ಯಾರಿ ಮಾಡಿ, ಇಲ್ಲೇ ವೇರ್ ಮಾಡಿ. ನೆಕ್ಸ್ಟ್ ಸ್ಯಾಟರ್ಡೆ ಓಕೆ. ಸೊ ಈಗ ನಾನು ಕಿತ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ಅದು ಲಿಕ್ವಿಡ್ ಲ್ಯಾಟೆಕ್ಸ್ ಇದ್ದರೆ ಮಾತ್ರ ಈ ರೀತಿ ಮಾಡೋಕ್ಕಾಗುತ್ತೆ. ನಾರ್ಮಲ್ ಗಮ್ಸಲ್ಲಿ ಬರಲ್ಲ, ಓಪನ್ ಆಗುತ್ತೆ. ಏನಂದ್ರಿ? ಸಂಡೇ ಮೇ ಬಿ ಐ ಕ್ಯಾನ್ ಗಿವ್ ಮೆಚೂರ್ಡ್. ಅವ್ರು ಯಾವತ್ತು ಬುಕ್ ಆಗಿರೋದು? ನೆಕ್ಸ್ಟ್ ಸ್ಯಾಟರ್ಡೆ ಮೆಚೂರ್ಡ್ ಮೆನ್ ಇರುತ್ತೆ. ಓಕೆ, ಸಂಡೇ ಅವ್ರ ಮೇಲೆ ತೋರಿಸ್ಕೊಡ್ತೇನೆ. ಸ್ಯಾಟರ್ಡೆ ಕಂಬೈಂಡ್ ಮಾಡ್ತೀರಾ ಮ್ಯಾಮ್? ಇವ್ರದ್ದು ಆಗೋಯ್ತಲ್ಲ ಮೆನ್ನು. ಅವರು ಮುಖ್ಯ ಮುಗ್ದೋಗಿರುತ್ತೆ, ಡೀಟೇಲ್ಸ್ ಎಲ್ಲ ಮುಗ್ದೋಗಿದೆ. ಎಲ್ಲಿ ಮಂಡೇ ಟ್ಯೂಸ್ಡೇ ಥರ್ಸ್ಡೇ ಅರ್ಚನಾ ಇದಾರಂದ್ರಲ್ಲ, ಕೇಳಿ ಮಂಡೆಯಿಂದ ವೆಡ್ನೆಸ್ಡೇ ಸ್ಯಾಟರ್ಡೇ ಒಳಗಡೆ ಇನ್ನೊಂದು ಕೊಡಬೇಕು. ಯಾವಾಗ ಅವೈಲೇಬಲ್? ಸ್ಯಾಟರ್ಡೆ ಕಂಬೈನ್ ಮಾಡೋಕ್ಕೆ ಆಗಲ್ಲ ಅನ್ಕೊಂತೀನಿ. ಆಯಿತು, ಇವ್ರದ್ದು ಹೇರ್ಸ್ ಮುಗಿಸಿ ಆಮೇಲೆ ಪ್ರಾಡಕ್ಟ್ ನೋಡಿ ಕರ್ಕೊಂಡು ಬ್ಲ್ಯಾಕ್ ಇದೆ ಲೈನ್. ಏನಕ್ಕೆ ಇಡಲ್ಲ ನೀವು? Sorry? For purchasing products. It is product, right? Yeah. When will it? In case, not next Saturday, Sunday, other next Saturday it goes, I hope. ಇನ್ನು ಎಷ್ಟು 28, 27ಗೆ ಇನ್ನೆಷ್ಟು ವೀಕೆಂಡ್ಸ್ ಇದೆ ನೋಡಿ? 3rd ವೀಕೆಂಡ್ಗೆ 27, 28. ಓಕೆ ಮ್ಯಾಮ್, ಅಷ್ಟರೊಳಗಡೆ ನಿಮ್ದು ಕಂಪ್ಲೀಟ್ ಆಗಿರುತ್ತೆ. ಐ ಹೋಪ್ ಎವ್ರಿಥಿಂಗ್. ವಾಟ್ ಯು ಆರ್ ಪೆಂಡಿಂಗ್ ನಾವು? ನೆಕ್ಸ್ಟ್ ಕ್ಲಾಸಲ್ಲಿ ಫುಲ್ ಕಟ್ ಕ್ರೀಸ್ ಆ್ಯಂಡ್
what matured man it will finish. SFX also it is done self already done, right? So what you are thinking again? Matured skin is different and matured men is different. No. Matured and men, not a matured man. ಮೆಚೂರ್ಡ್ ಮೆನ್ ಯಾರು ಮೇಕಪ್ ಮಾಡಿಸ್ಕೊಳ್ಳಲ್ಲ. ಮೆನ್ ಓನ್ಲಿ ಮೆನ್. ಸೊ ನಾನು ಅದನ್ನು ಮೆಚೂರ್ಡ್ ಮೆನ್ ಅಂತ ಕರಿತೀನಿ. ಐ ಮೀನ್ ಮೆಚೂರ್ಡ್ ಸ್ಕಿನ್ ಮೇಲೆ ಹೇಗೆ ಮೇಕಪ್ ಮಾಡಬೇಕು ಅಂತ ತೋರಿಸ್ಕೊಡ್ತಾನೆ. ಸೊ ಅವ್ರಿಗೆಲ್ಲ ಬೇರೆ ಎಲ್ಲರ ಮೇಲೆ ಮಾಡ್ದಂಗೆ ಅವ್ರ ಮೇಲೆ ಮಾಡೋಕ್ಕಾಗಲ್ಲ. ಸೊ ಮೆನ್ಗೂ ಅಷ್ಟೇ ಡಿಫ್ರೆಂಟ್ ಟೆಕ್ನಿಕ್ಸ್ ಇರುತ್ತೆ. ಗಾಡ್ ಮೇಕಪ್ ಫುಲ್ ಕಟ್ ಕ್ರೀಸಲ್ಲೇ ತೋರಿಸ್ಬೇಕು ಅದನ್ನು. ಯು ವಾಂಟ್ ಕ್ರಿಯೇಟಿವಿಟಿ, ಯು ವಾಂಟ್ ಗಾಡ್, ವಿಚ್ ಒನ್ ಯು ವಾಂಟ್? ಅದು ಎರಡಕ್ಕೂ ಬರೋದು ಫುಲ್ ಕಟ್ ಕ್ರೀಸ್ ಮೇಕಪ್ಪೇ. ಗಾಡ್ಗೂ ಬರೋದು ಫುಲ್ ಕಟ್ ಕ್ರೀಸ್, ಕ್ರಿಯೇಟಿವಿಟಿ ಮೇಕಪ್ ಬರೋದು ಫುಲ್ ಕಟ್ ಕ್ರೀಸ್ ಐ ಮೇಕಪ್. ಅದರ್ ದೆನ್ ಬೇಸ್ ವಿಲ್ ಬಿ ಕ್ರಿಯೇಟಿವಿಟಿ. ಆದರೆ ಫ್ಯಾಷನ್ಗೆ ಹೋದರೆ ಇಟ್ ವಿಲ್ ಹೆಲ್ಪ್. ಗಾಡ್ ತುಂಬ ಕಡಿಮೆ ಅದು, ಯಾರು ಕೇಳಲ್ಲ. ಫುಲ್ ಬಾಡಿನ ಬಂದು ಇವಾಗ ಗ್ರೀನ್ ಕಲರ್ ಸರಿ. ಇವಾಗ ದೇವ್ರಿಗೆಲ್ಲ ನಾವು ಮೇಕಪ್ ಮಾಡ್ತಿದ್ವಿ ದೇವ್ರ ಥರ ಅಂದ್ರೆ ಇವಾಗ ಅವರು ಫುಲ್ ಸ್ಕಿನ್ನ ಬಂದು ರೆಡ್ ಇಲ್ಲ ಗ್ರೀನ್ ಮಾಡ್ತಾರೆ. ಅದೆಲ್ಲ ಯಾರು ಅದರದ್ದೇ ಪ್ರಾಡಕ್ಟ್ಸ್ ಕಲರ್ಸ್ ಇರುತ್ತೆ. ಬೇಸ್ ಎಲ್ಲ ಸೇಮ್ ಅಷ್ಟೇ. ಈಗ ಫೌಂಡೇಶನ್ ಮಿಕ್ಸ್ ಮಾಡಿಕೊಂಡ್ರೆ ಅದ್ರ ಜೊತೆ ಗ್ರೀನ್ ಕಲರ್, ಅದ್ರ ಜೊತೆ ಬ್ಲ್ಯಾಕ್ ಕಲರ್, ಅದ್ರ ಜೊತೆ ರೆಡ್ ಕಲರ್, ಫೌಂಡೇಶನ್ ಜೊತೆ ಆ್ಯಡ್ ಆನ್ ಮಾಡ್ಕೊಂಡು ಹೋಗಬೇಕು ಕಲರ್ಸ್ನ ಅಷ್ಟೇ. ಅದರದ್ದೇ ನಥಿಂಗ್ ಎಲ್ ಸೇಮ್ ಇರುತ್ತೆ. ಹೆಂಗೆ ಮೇಕಪ್ ಇರುತ್ತೆ ಅದ್ರದ್ದು ಕಲರ್ಸ್ ಬೇರೆ ಬರುತ್ತೆ. ಪ್ಯಾಲೆಟ್ಸು ಐ ಕ್ಯಾನ್ ಶೋ ದಟ್ ಪ್ಯಾಲೆಟ್, ಯು ಕ್ಯಾನ್ ಪರ್ಚೇಸ್ ದಟ್ ಅಷ್ಟೇ. ದಟ್ ಈಸ್ ಆಲ್ ವೆರಿ ಈಸಿ. ಅಷ್ಟೇನು ಕಷ್ಟಪಡೋದೇ ಇಲ್ಲ. ನನಗೂ ಅಷ್ಟೇ. ಐ ಡೋಂಟ್ ಹ್ಯಾವ್ ಐಡಿಯಾ ಇನ್ ದಟ್, ಬಟ್ ಆ್ಯಂಡ್ ಆಲ್ಸೋ ಐ ಡೂ ಇಟ್. ಪ್ರಾಡಕ್ಟ್ ಐ ಯೂಸ್. ಪ್ರಾಡಕ್ಟ್ ಅಷ್ಟೇ ತಿಳ್ಕೊಬೇಕಾದ್ರೆ. ನಾನೇನು ಅದ್ರದ್ದು ಕೋರ್ಸ್ ಕಿಟ್ಸ್ ಏನೂ ಮಾಡಿಲ್ಲ, ಬಟ್ ಅದನ್ನು ಮಾಡಬೇಕಾದಾಗ ಐ ನೋ ದಟ್ ಐಡಿಯಾ ಇರೋದ್ರಿಂದ, ಪ್ರಾಡಕ್ಟ್ ನಾಲೆಜ್ ಇರೋದ್ರಿಂದ ಮಾಡ್ತೀನಿ. ಪ್ರಾಡಕ್ಟ್ ನಾಲೆಜ್ ವೆರಿ ಇಂಪಾರ್ಟೆಂಟ್. ಅದನ್ನು ನೀವೇನು ಬೇಕಾದ್ರೂ ಲುಕ್ ಕ್ರಿಯೇಟ್ ಮಾಡಿ. ಸೇಮ್ ಬ್ಲಷ್ ಯೂಸ್ ಮಾಡಿದ್ರೆ ಅವ್ರಿಗೆ ಆರೆಂಜ್ನೇ ಬ್ಲಷ್ ಥರ ಯೂಸ್ ಮಾಡ್ತೀವಿ. ಹೆವಿ ಏನು ಮಾಡಿದ್ರೆ ಅದು ಅವ್ರಿಗೆ ಯಾವ ಕಲರ್ ಯೂಸ್ ಮಾಡ್ತೀವಿ ಅದೇ ಕಲರಲ್ಲಿ. ಎಸ್, ಸ್ವಲ್ಪ ಕ್ವಾಂಟಿಟಿ ಹೆವಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲೆಲ್ಲ ಸ್ಪ್ರೆಡ್ ಮಾಡಬೇಡಿ ಅಂತೀನಿ, ಸ್ಪ್ರೆಡ್ ಮಾಡಬೇಕು. ವಿಂಗ್ಸ್ ಜಾಸ್ತಿ ಡಾರ್ಕ್ ಮಾಡ್ಕೋಬೇಕು, ಭರತನಾಟ್ಯ ಥರ ವಿಂಗ್ಸ್ ಹಾಕಬೇಕು, ಬ್ರೋಸ್ ಎಲ್ಲ ಡಾರ್ಕ್ ಮಾಡ್ಕೋಬೇಕು. ಈ ರೀತಿ ಜಾಸ್ತಿ ಏನು ಬೇಡ ಅಂತ ನಾನು ಹೇಳ್ತೀನಿ, ಅದರಲ್ಲಿ ಆ ಲುಕ್ಸಲ್ಲಿ ಜಾಸ್ತಿ ಮಾಡೋದು ಇಷ್ಟೇ ಡಿಫ್ರೆಂಟ್. ಸಾರಿ, ನೆಕ್ಸ್ಟ್ ಗ್ರೂಮ್ ಮೇಕಪ್ ಬರುತ್ತೆ, ಅವಾಗ ಹೇಳ್ಕೊಡ್ತಾರೆ ಅದರದ್ದು ಟೆಕ್ನಿಕ್ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಮೆನ್ ಆ್ಯಂಡ್ ಮೆಚೂರ್ಡ್ ಇರುತ್ತೆ. See, we consider makeup na, we consider according eye, not a base. ಸೊ ನಾವು ಐಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಐ ಹೇಗೆ ಬರುತ್ತೋ ಅದ್ರ ಮೇಲೆ ಲುಕ್ಸು. ಈಗ ಹೈ ಫ್ಯಾಷನ್ಗೂ, ಬ್ರೆಸಿಲಿಯನ್ಗೂ, ನಾರ್ತ್ ಇಂಡಿಯನ್ಗೂ ಆ್ಯಂಡ್ ಗಾಡ್ ಮೇಕಪ್ಗೂ ಇಷ್ಟೆಲ್ಲದಕ್ಕೂ ಬರೋದೇ ಒಂದು ಐ. ಇಟ್ ಈಸ್ ಅ ಫುಲ್ ಕಟ್ ಕ್ರೀಸ್ ಅಂತ ಕರಿತೀವಿ. ಆ ಫುಲ್ ಕಟ್ ಕ್ರೀಸಲ್ಲಿ ಹೆವಿ ಮಾಡಿದರೆ ಇಟ್ ಈಸ್ ಅ ಗಾಡ್ ಮೇಕಪ್ ಲುಕ್. ಹೆವಿ ಕಲರ್ಸ್ಗಳನ್ನ ಯೂಸ್ ಮಾಡಿದ್ರೆ, ಇಲ್ಲ ಹೆವಿ ಪಾರ್ಟಿಕಲ್ಸ್ನ ಶಿಮ್ಮರ್ಸ್ನ ಯೂಸ್ ಮಾಡಿದರೆ ಬ್ರೆಸಿಲಿಯನ್ ಲುಕ್. ಓಕೆ. ಆ್ಯಂಡ್ ಫುಲ್ ಕಟ್ ಕ್ರೀಸ್ ಮಾಡಿ ಅದೇ ಫೇಸ್ ಮೇಲೆ ಸ್ವಲ್ಪ ಡ್ರಾಯಿಂಗ್ ಎಲ್ಲ ಮಾಡಿದ್ರೆ ಇಟ್ ಈಸ್ ಅ ಕ್ರಿಯೇಟಿವಿಟಿ ಫ್ಯಾಷನ್ ಲುಕ್. ಅಂಡರ್ಸ್ಟುಡ್? ಅದೇ ನಾರ್ತ್ ಇಂಡಿಯನ್ಗೆ 2 ಆ್ಯಡಿಂಗ್ ಕಲರ್, 3 ಆ್ಯಡಿಂಗ್ ಕಲರ್, 1 ಪಿಗ್ಮೆಂಟ್ಗಳನ್ನ ಒಳಗಡೆ ಹಾಕೊಳ್ಳೋದಕ್ಕೆ ವಿ ಕಾಲ್ ನಾರ್ತ್ ಇಂಡಿಯನ್ ಲುಕ್ಸ್ ಅಂತ ಕರಿತೀವಿ. ಆ ಐಸ್ ಎಲ್ಲ ಇಷ್ಟು ಡಿಫ್ರೆನ್ಸ್ ಇರುತ್ತೆ. ಸೊ ನಾವು ಐಸ್ ಯಾವ ಥರ ಕ್ಲೈಂಟ್ಸ್ ಕೇಳ್ತಾರೆ ಆ ಥರ ಮಾಡ್ತೀವಿ. ನಾರ್ಮಲಿ ಫುಲ್ ಕಟ್ ಕ್ರೀಸ್ ಕೇಳೋದು ತುಂಬ ಕಡಿಮೆ. ಸೊ ಜಾಸ್ತಿ ಕೇಳೋದು ಆ್ಯಲೋ ಐ, ಹಾಫ್ ಕಟ್ ಕ್ರೀಸ್, ಎಸ್ಟೆಡ್ ಐ ಶೋಡ್ನು, ಸ್ಮೋಕಿ ಆ್ಯಂಡ್ ಸಿಂಪಲ್ ಮೇಕಪ್ ತೋರಿಸಿದೆ ಗೊತ್ತಾ ಅದು. ದಿಸ್ 4 ಆರ್ ಟ್ರೆಂಡ್. ಇದೇ ನಮಗೆ ಜಾಸ್ತಿ ಇಂಡಿಯನ್ಸ್ ಕೇಳೋದು. ಸಾರಿ, ಬೇಡ ಲಿಕ್ವಿಡ್ ಬೇಡ ಅಂತಲೇ ಹಾಕಿರೋದು. ಅದು ಜಾಸ್ತಿ
heavy ಆಗ್ಬೇಕು. Now I'll go with the blood. So blood ಕೂಡ you will get it. Okay, brand ಎಲ್ಲ Krylon ಇದು. So blood ಕೂಡ ನಿಮಗೆ ಸಿಗುತ್ತೆ ಆಚೆ. Sorry? ರಿಯಲ್ ಅಲ್ಲ, ಓನ್ಲಿ ಫಾರ್ ಡ್ರೆಸ್ ಲುಕ್ ಅಂತ ಲೆಗ್ಸ್ನ ತರಿಸ್ತೀವಿ, ಬಟ್ ಅದು ರಿಯಲ್ ಆಗೇ ಇದೆ. ಓ ಲೈನರ್ ಕೊಡಿ. ಸೊ ಫಸ್ಟು ಈ ಲೈನರ್ಸ್ನ ಯೂಸ್ ಮಾಡಿ. ಯಾಕೆ ಇದನ್ನು ಯೂಸ್ ಮಾಡ್ತೀವಿ ಅಂದರೆ ಯು ನೋ ರೈಟ್, ಏನಾದರೂ ಸ್ಕಿನ್ ಡ್ಯಾಮೇಜ್ ಆದಾಗ ಫಸ್ಟು ಲೈಕ್ ಇಟ್ ಟರ್ನ್ಸ್ ಲೈಕ್ ಲಿಟಲ್ ರೆಡಿಶ್ ಡಾರ್ಕ್ ಮರುನಿಶಲ್ಲಿ ಟರ್ನ್ ಆಗುತ್ತಲ್ಲ. ಸೊ ಅದು ಯೂಸ್ ಮಾಡಬೇಕು ಅಂದರೆ ಫಸ್ಟು ಲೈನರ್ಸ್ನ ಹಾಕ್ಕೊಳ್ಳಿ. ಐ ಯೂಸ್ ಸೆಂಟರ್. ಹೆಪ್ ಕಟ್ಟಾಗ ಹೇಗಾಗುತ್ತೆ ಸೇಮ್ ಆ ರೀತಿ ಲೈನರ್ಸ್ನ ಯೂಸ್ ಮಾಡ್ತೀನಿ. ಇಲ್ಲ ಎನಿ ಬ್ಲ್ಯಾಕ್ ಪೇಂಟ್ ಯು ಕ್ಯಾನ್ ಯೂಸ್. Now I'll go with the blood. Cotton puri. Buds. ಇದ್ಯಾಕೋ ಬ್ಲಡ್ ಥರನೇ ಕಾಣಿಸ್ತಾ ಇದೆ. ನಮ್ಮದು ಬ್ಲಡ್ ರೇಷನ್. So in between center,
ಸೊ ಐ ಕ್ಯಾನ್ ಶೋ ದಸ್ ಇದನ್ನು ತೋರಿಸ್ಕೊಡ್ತೀನಿ. ನೀವಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಕಾರ್ಡಿಂಗ್ ದಸ್. ನೀಡಲ್ನ ಕಟ್ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ನೀಡಲ್ ಇದೆ, ನೀಡಲ್ನ ಹೆಂಗೆ ಹಾಕೋಬೇಕು ಅಂದರೆ ನೀಡಲ್ನ ಕಟ್ ಮಾಡಬೇಕು, ಹಾಫ್ ಆಫ್ ಮಾಡಿ ಈ ಕಡೆಯಿಂದ ಹಾಫು ಈ ಕಡೆಯಿಂದ ಹಾಫ್ ಚುಚ್ಚಿದ್ರೆ ಸೊ ನೀಡಲ್ ಚೂಸ್ದಂಗೆ ಕಾಣಿಸುತ್ತೆ. ಓಕೆ. ಆ್ಯಂಡ್ ನೈಫು ಅಷ್ಟೇ, ಅದನ್ನು ಹಾಫ್ ಕಟ್ ಮಾಡಿಕೊಂಡು ಈ ಕಡೆಯಿಂದ ಈ ಕಡೆ ಚುಚ್ಚಿದ್ರೆ ಸೊ ಇಟ್ ಇಸ್ ಲೈಕ್ ಅ ವಿಯಲ್ ಥರ ಕಾಣಿಸುತ್ತೆ. ಆ್ಯಂಡ್ ಅದು ಬಿಟ್ಟರೆ ಥ್ರೆಡ್ ಇಂಟು ಶೇಪಲ್ಲಿ ಥ್ರೆಡ್ ಮಾಡ್ತಾರಲ್ಲ, ಸೊ ನೀವೇನು ಮಾಡಬೇಕು, ಥ್ರೆಡ್ನ ಕಟ್ ಮಾಡಿ ಇಟ್ಕೋಬೇಕು ಸ್ಮಾಲ್ ಆಗಿ, ಅದನ್ನು ಇಂಟು ಶೇಪಲ್ಲಿ ಲಾಕ್ ಮಾಡ್ತಾ ಹೋಗಬೇಕು ಅಷ್ಟೇ. ಇಂಟು ಶೇಪಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಬೇಕಾದ್ರೆ ಈ ರೀತಿ ನೈಫ್ನ ಯೂಸ್ ಮಾಡಿ, ಈ ರೀತಿ ಸ್ಪ್ಯಾಚುಲಾನ ಈ ಸೆಂಟ್ರಿಂದ ಅದನ್ನು ಲಾಕ್ ಮಾಡಬೇಕು. ಇಂಟು ಶೇಪಲ್ಲೇ ಥ್ರೆಡ್ನ ಲಾಕ್ ಮಾಡಬೇಕು. ಹೊಲಿಯೋಕ್ಕೆಲ್ಲ ಆಗಲ್ಲ, ಹೊಲಿಯೋಕ್ಕೆ ಹೋದಾಗ ಇದೆಲ್ಲ ಎದ್ಬಿಡುತ್ತೆ. ಸೊ ಅದನ್ನು ಕಟ್ ಮಾಡಿ ಅಂಟಿಸ್ತಾ ಹೋಗಬೇಕು. ಸೊ ಅದು ಸ್ಟಿಚ್ ಥರನೇ ಇರುತ್ತೆ. ಓಕೆ. ಸೊ ನಾನು ಇದನ್ನು ತೋರಿಸ್ಕೊಡ್ತೇನೆ, ಇದನ್ನು ಹಾಕ್ತೀನಿ. ಇದನ್ನು ಹಾಕಬೇಕಾದ್ರೆ ಹುಷಾರು, ಒಂದ್ಸತಿ ಸ್ಕಿನ್ ಕೂಡ ಟಚ್ ಆಗಿಬಿಡುತ್ತೆ. ಇದೆಲ್ಲ ಜಸ್ಟ್ ಕ್ರಿಯೇಟಿವ್ ಅಷ್ಟೇ. ಕ್ರಿಯೇಟಿವಿಟಿ ನಿಮ್ಮ ಪೇಜಲ್ಲಿ ತೋರಿಸೋದಕ್ಕೆ ವಿ ಡೂ ಕ್ರಿಯೇಟಿವಿಟಿ. ಬರ್ತೀನಿ ಮಾತ್ರ. ಐ ಮೀನ್ ಅದು ಹೆಂಗೆ ಚುಚ್ಚಿದ್ದೀನಿ ಅಂತ ನೋಡ್ಬೋದು. ಈ ರೀತಿ ಕಟ್ಟಾಗಿರೋದನ್ನ ನೀವು ತುಂಬ ಹಿಂಸೆ ಕೊಟ್ಟು ಚುಚ್ಚಿದಂಗೆ ಇರ್ತದೆ. ಇದು ಫೇಸ್ ಮೇಲೆ ಅಕಸ್ಮಾತ್ ಮಾಡಿದ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತಲೇ ಅದಕ್ಕೆ ಫೇಸ್ ಮೇಲೆ ಮಾಡ್ತಾ ಇದ್ದೀನಿ. ಸ್ಪ್ರೆಡ್ ಸ್ವಲ್ಪ ಹೊತ್ಬಿಡಿ, ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. I'm not making video yet. I'm just waiting for that complete look. ಇಟ್ ವಿಲ್ ಕಮ್ ಔಟ್. ಈ ರೀತಿ ಬರಬೇಕು, ಈ ಕಡೆ ಬರುತ್ತೆ. ಇಲ್ಲ ಬರಲಿಲ್ಲ ಅಂದರೆ ಶುಡ್ ಯೂಸ್ ಅ ಲೈಟ್ ವಾಟರ್. ಬರುತ್ತೆ, ಬರಲಿಲ್ಲ ಅಂದರೆ ಮೇಲೆ ಲೈಟಾಗಿ ವಾಟರ್ ಹಾಕಬೇಕು. ಬರ್ತಾ ಇದೆ. ಈ ಕಟಿಂಗ್ಸ್ನ ಇಲ್ಲಿ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕಟ್ ಆಗಿರೋ ಥರ, ಇಲ್ಲ ನೆಕ್ ಹತ್ರ ಎರಡು ಸೈಡು ಹಾಕಿ ನೆಕ್ ಕಟ್ ಮಾಡಿ ನೈಫ್ ಚುಚ್ಚಿರ್ತಾರೆ ನೋಡಿ.
ಸೊ ಅದು ಮಾಡ್ಬೋದು. ಇಟ್ ಇಸ್ ಆಲ್ ಕ್ರಿಯೇಟಿವಿಟಿ. ನೀವು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಮಾರ್ಕ್ಸ್ನ ಫೇಸಲ್ಲಿ ಇವಾಗ ನಾವು ಇದನ್ನ ಹಾಕಿ ಇವಾಗ ಮೇಕಪ್ ನಾವು ಫಿಲಮಲ್ಲೆಲ್ಲ ನೋಡ್ಬೇಕು ಮೇಕಪ್ ಹಾಕಿ ಇರ್ತಾರೆ ಅವರು. ಸೊ ಇದು ಫಸ್ಟ್ ಎಲ್ಲ ಮಾಡಿ ಆಮೇಲೆ ಮೇಕಪ್ ಹಾಕ್ಬೇಕು. ನೋ ಫಸ್ಟ್ ಮೇಕಪ್ಪು ಆಮೇಲೆ ಒಂದು ಬೇಸ್ ರೆಡಿ. ಅವ್ರ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ ಒಂದು ಬೇಸ್ ಹಾಕಿ ಆ ಬೇಸ್ ಮೇಲೆ ಇದನ್ನು ಹಾಕಬೇಕು. ಬಟ್ ಇದು ಸ್ವಲ್ಪ ಕೂರೋದು ಕಷ್ಟ. ಅವಾಗ ನಾವು ಅದು ಸ್ವಲ್ಪ ಎದ್ದೇಳುತ್ತೆ. ಅದಕ್ಕೆ ಆಲ್ಮೋಸ್ಟ್ ಫಿಲಿಮ್ಸಲ್ಲೆಲ್ಲ ಗೋಧಿ ಹಿಟ್ಟನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇದನ್ನು ಮಾಡಿ ಆಮೇಲೆ ನೀವೇನು ಇದು ಸ್ಕಿನ್ ಕಲರ್ ತೊಗೊಂಡು ಬಂದ್ರಲ್ಲ, ಸೊ ಅವಾಗ ಮೇಕಪ್ ಮಾಡ್ಬೋದಲ್ಲ ಬೇಸು. ಮತ್ತೆ ಇನ್ನೊಂದ್ಸತಿ ನೀವು ಹಾಕಲೇಬೇಕು. ಬಟ್ ಏನು ಫೇಸಿಗೆ ಡ್ಯಾಮೇಜ್ ಆಗಬಾರ್ದು ಅಂದರೆ ಮೇಕಪ್ ಮೇಲೆ ಹೋಗ್ಬೇಕು ನೀವು. ಮೇಕಪ್ ವಾಟರ್ ಕೊಡಿ ವರ್ಷ. ಇದು ರಿಮೂವ್ ಮಾಡಬೇಕಾದ್ರೆ ಯಾವ ಥರ ಸೇಮ್ ಬಟ್ ಟಿಶ್ಯೂಸಲ್ಲಿ ನೀಟಾಗೆಲ್ಲ ತೆಗೆದು ಆಮೇಲೆ ಯು ಶುಡ್ ರನ್. ಸ್ವಲ್ಪ ತೆಗಿಬೇಕಾದ್ರೆ ನೋವಾಗುತ್ತೆ, ಸ್ಟಿಕ್ ಬ್ಲಾಕ್ ಆಗಿರುತ್ತೆ. ಏನಂದರೆ ಹಾಗೆ ತೆಗಿಬೋದು, ಇಲ್ಲ ಅಂತಿಲ್ಲ. ಬಟ್ ಸ್ವಲ್ಪ ಇಷ್ಟು ಕೆಳಗಡೆ ಬೇಸ್ ಸ್ಟಿಕ್ಕಿ ಬಂದು ಬರಲ್ಲ. ಡ್ರೈ ಟಿಶ್ಯೂ ಇಟ್ಕೊಳ್ಳಿ ಬನ್ನಿ. ಇಲ್ಲ ಅದನ್ನೇ ನೀವು ಏನು ಬೇಕಾದ್ರೂ ಹೇಗೆ ಬೇಕಾದ್ರೂ ಕ್ರಿಯೇಟಿವಿಟಿ ಮಾಡ್ಬೋದು. ಬಟ್ ಯು ವಾಂಟ್ ಪ್ರಾಡಕ್ಟ್ ನಾಲೆಜ್. ಸೊ ದಿಸ್ ಪ್ರಾಡಕ್ಟ್ ಇಸ್ ಎನಫ್. ಇದರಲ್ಲಿ ಜಾಸ್ತಿ ಬ್ಲಡ್ ಇರಬಾರ್ದು, ಹಾಗೆ ರ್ಯಾಷಸ್ ಥರ ಇರಬೇಕು. ಈ ಫಂಗಲ್ ಆಗುತ್ತೆ ಗೊತ್ತಾ, ಆ ರೀತಿ ಇದೆ. ಕಂಪ್ಲೀಟ್ ಹಾಗೆ ಇದೆ, ಹಿಂಗೆ ಇರುತ್ತೆ. ಇರುತ್ತೆ ಇದು ಲಾಂಗರ್ ಸ್ಟೇಟ್. ಸ್ಟಿಕ್ ಅಲ್ವಾ, ಲಾಂಗರ್ ಸ್ಟೇಟ್. ಅದೇ ನಿಮ್ಮ ಫೇಸಿಗೆ ಈಗ ನಿಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಕ್ರಿಯೇಟಿವಿಟಿ ಆ ರೀತಿ ಅಂತಿದ್ದಾಗ, ಸೊ ಇದನ್ನು ಫೇಸಲ್ಲೆಲ್ಲ ಮಾಡಿಸಿ ನೀವಾಗೆ ಅಂದರೆ ಮಕ್ಕಳು ಭಯ ಪಡಬಾರ್ದು ನೋಡಿ, ಈ ಥರ ಬ್ಲಡ್ನ ನೋಡಿ ಭಯ ಪಡಬಾರ್ದು ನೀವು ಅಂತ ಈ ರೀತಿ ಮಾಡ್ತಾರೆ ಅನ್ನೋದನ್ನು ನೀವು ಒಂದು ಎಕ್ಸಾಂಪಲ್ ಆಗಿ ಏನಾದ್ರು ಒಂದು ಈವೆಂಟ್ ಇದ್ದಾಗ ಅದನ್ನು ಶೋ ಆಫ್ ಮಾಡ್ಬೋದು. ಸೊ ಅದಕ್ಕೂ ಇದು ತುಂಬ ಯೂಸ್ಫುಲ್ ಆಗುತ್ತೆ. That cut is looking very natural. Yes. No, that cut is also looking very real. ಇದೆಯಲ್ಲ ಸೈಡ್, ಇದನ್ನೇ ಫುಲ್ ಫೇಸ್ ನೀವು ಒಂದು ಕಡೆ ಡೆವಿಲ್ ಲುಕ್ ಥರದಲ್ಲಿ ಕ್ರಿಯೇಟ್ ಮಾಡೋದು. ಇದನ್ನ ಡೆವಿಲ್ ಲುಕ್ ಇರುತ್ತೆ. ಡೆವಿಲ್ ಲುಕ್ ಹೆಂಗಿರುತ್ತೆ, ಹಾಫ್ ಆಫ್ ದಿ ಫೇಸ್ ಎಲ್ಲ. ಸೊ ಹೀಗೆ ಈ ಥರನೇ ನಾನೇನು ಮಾಡಿದೆ, ಸ್ಟಿಕ್ ಗಮ್ ತೊಗೊಂಡೆ, ಜಸ್ಟ್ ಹಾಕಿ ಅದನ್ನು ಮಾರ್ಕ್ ಮಾಡ್ಕೊಂಡೆ. ಹಾಗೆ ಫುಲ್ ಫೇಸ್ ನೀವು ಮಾಡ್ಕೋಬೋದು. ಎಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಈಗ ತೋರಿಸಿರೋ ಈ ಸ್ಮಾಲ್ನ ನೀವು ಕ್ರಿಯೇಟಿವಿಟಿಯಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾಡ್ಕೋಬೋದು.
ಸೊ ಅದು ಕೊಡ್ತೀನಿ ಟೇಕಪ್ ದಿಸ್ ಆಲ್ ಕ್ರೈಲಾನ್ ಬ್ರ್ಯಾಂಡ್ ತೊಗೊಂಡಿದ್ದೀರಾ ತಗೊಳ್ಳಿ ದಿಸ್ ಇಸ್ ಲಿಕ್ವಿಡ್ ಲ್ಯಾಟೆಕ್ಸ್ ದಿಸ್ ಇಸ್ ದ ಬ್ಲಡ್ ಗ್ರೂಪ್ಗೆ ಹಾಕಿ ಇನ್ ಕೇಸ್ ಅದು ಸಿಕ್ಕಿಲ್ಲ ಅಂದರೆ ಗೋ ವಿತ್ ದಿಸ್ ಬ್ಲಡ್ ಒಂದೊಂದ್ಸತಿ ಅದು ಸಿಕ್ಕಿಲ್ಲ ಸೊ ದಿಸ್ ಪ್ರಾಡಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಈ ಥರ SFX ಬಂದರೆ ದಿಸ್ 3 ಆರ್ ಕಂಪಲ್ಸರಿ ಇನ್ ಕಿಟ್ ಇದಿಲ್ಲ ಅಂತಂದರೆ ಮಾಡಿದ ಕಷ್ಟ ಕ್ರೈಲಾನ್ ಕ್ಲೆನ್ಸರ್ ಬ್ರಷ್ ಕ್ಲೆನ್ಸರ್ ಅಂತಂದರೆ ಐ ಕಾಂಟ್ ಕ್ಲೆನ್ಸಸ್ ಇನ್ ನಾರ್ಮಲ್ ಓಕೆ ಇದರಲ್ಲೇ ಕ್ಲೆನ್ಸ್ ಮಾಡಿದ್ರೇ ಇದು ಕಂಪ್ಲೀಟ್ ಬರೋದು ವಾಟರ್ ಎಲ್ಲ ಹಾಕಿ ಹ್ಯಾಂಡ್ ವಾಶ್ ಎಲ್ಲ ಹಾಕಿದ್ರೆ ಬ್ರಷ್ ವಿಲ್ ಗೋ ಸೊ ಫಸ್ಟು ಹೀಗೆ ಇಟ್ಕೋಬೇಕು ಟಿಶ್ಯೂನ ಇದು ಸ್ವಲ್ಪ ಜಾಸ್ತಿ ಇರೋ ಪ್ರಾಬ್ಲಮ್ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಐ ಆಮ್ ಯೂಸಿಂಗ್ ಮೋರ್ ಇಲ್ಲಾಂದರೆ 1 or 2 times ಇಟ್ ಇಸ್ ಎನಫ್ ನೀವು ಹಿಂಗೆ ಮಾಡ್ತಾ ಇದ್ದರೆ ಇಟ್ ವಿಲ್ ಕಮ್ ಔಟ್ ಕಾಣಿಸ್ತಾ ಇದೆಯಾ ಇಟ್ ಕಮ್ ಔಟ್ ಸೊ ಹಾಗೆ ನೀಟಾಗಿ ತೆಗಿಬೇಕು ಇದನ್ನು ನೀಟಾಗಿ ಬರುತ್ತೆ No need to use water or ನೋ ಬ್ರಷಸ್ಗೆಲ್ಲ ವಾಟರ್ ಹಾಕಬಾರ್ದು ಅಷ್ಟೇ ಹೋಯ್ತು ಬ್ರಷಸ್ ಅಗೇನ್ ಏನು ಮಾಡ್ತೀನಿ ಸ್ವಲ್ಪ ಬಂದಿದೆ ಅಗೇನ್ 1 more time ಬ್ರಷಸ್ ಎಲ್ಲ ಹೀಗೆ ಕ್ಲೆನ್ಸ್ ಮಾಡೋದು ಅದನ್ನು ಕ್ಯಾರಿ ಮಾಡ್ತೀನಿ ನಾನು ಬಿಕಾಸ್ ನನಗೆ ಹೋಗೋ ಕಡೆ ಐ ಹ್ಯಾವ್ ಮೋರ್ ಬ್ರಷಸ್ ಆ್ಯಂಡ್ ಆಲ್ಸೋ ಫಾರ್ ಸೇಫರ್ ಸೈಡ್ ನಾನು ಕ್ಯಾರಿ ಮಾಡ್ಕೊತೇನೆ ಎಸ್ ಇದು ಇನ್ಸ್ಟೆಂಟಾಗಿ ಡ್ರೈ ಆಗುತ್ತೆ ಬೇರೆ ಅದರ್ ಫೇಸ್ ಕ್ಲೆನ್ಸರ್ ಇಟ್ ವೋಂಟ್ ಡ್ರೈ ವೆಟ್ಟಾಗಿರುತ್ತೆ ನೀವು ಅದನ್ನು ಕ್ಲೋಸ್ ಮಾಡಿದಾಗ ಸ್ಮೆಲ್ ಬರುತ್ತೆ ಇದು ಆನ್ ಸ್ಪಾಟಲ್ಲಿ ಡ್ರೈ ಆಗುತ್ತೆ ಸೊ ಅದಕ್ಕೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ ಟ್ರೈ ಅದೆಲ್ಲ ಮಾಡಲೇಬಾರ್ದು ಯಾರು ಹೇಳಿ ಕೆಲವರೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಏನು ರೋಸ್ ವಾಟರ್ಸ್ ಎಲ್ಲ ಓಕೆ rose water ಮಾಡ್ಬೋದು ಅದರದ್ದೇ ಕ್ಲೆನ್ಸರ್ ಅದನ್ನೇ ಯೂಸ್ ಮಾಡಬೇಕು ಸೊ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲ್ಲ ಇದೆಲ್ಲ ಸ್ಕಿನ್ನಿಗೆ ಯೂಸ್ ಮಾಡೋದಲ್ವಾ ಇದು ಜಾನ್ಸನ್ಸ್ ಬೇಬಿ ನೋ ನಾನು ಇದು ಹೆಂಗೆ ಮಾಡ್ತಾ ಇದ್ದೀನಿ ಹೀಗೆ ಮಾಡಿ ವಿ ಡೂ ಸೇಮ್ ಎವ್ರಿಥಿಂಗ್ ಇಟ್ ಕಮ್ ಹಾಂ ನೋ 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 ಅದೇನಿದೆಯೋ ಅದನ್ನೇ ಹಾಕ್ಕೊಂಡಿರೋದು ಬ್ರಷ್ ಹಾಳಾಗುತ್ತೆ ನೀವು ಅದ್ರ ಮೇಲೆ ಹಿಂಗೆ ಮಾಡ್ತಾ ಮಾಡ್ತಾ ಇದ್ದಾಗ ಇದೆಲ್ಲ ಬಂದ್ಬಿಡುತ್ತೆ ಇವನ್ ಐ ಹ್ಯಾವ್ ದಟ್ ಐ ವಾಂಟ್ ಯೂಸ್ ಮೋರ್ ಟಿಶ್ಯೂಸೇ ಬೆಟರ್ ಸ್ಮೂತ್ ಇರುತ್ತಲ್ವಾ ಸೊ ನೀವು ಆ ಬ್ರಷ್ ಕ್ಲೆನ್ಸರ್ಗೂ ಇದನ್ನು ಹಾಕಿಡಬೇಕು ಆಯಿತಾ ಅದ್ರ ಮೇಲೆ ಮಾಡಬೇಕು ಅಂತಂದರೆ ಇದನ್ನು ಹಾಕಬೇಕು ಆವಾಗಲೇ ಅದು ನೀಟಾಗಿ ಕ್ಲೆನ್ಸ್ ಆಗುತ್ತೆ ಇಲ್ಲ ಅಂತಂದರೆ ಅದ್ರ ಮೇಲೇ ಇರುತ್ತಲ್ವಾ ಸೊ ಟಿಶ್ಯೂಸ್ ಬದಲು ಅದನ್ನು ಮಾಡ್ಬೋದು ಅಂತ ಕೊಡ್ತಾರೆ ಸಿ ಯು ಕ್ಯಾನ್ ಬಿಫೋರ್ ಹೇಗಿತ್ತು ಇವಾಗ ಎಷ್ಟು ಕ್ಲಿಯರ್ ಆಗಿದೆ ಇನ್ನೂ ಹಾಗೆ ಕ್ಲಿಯರ್ ಮಾಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಯೂಸ್ ಮಾಡಿದ್ರೆ ಅಟ್ ದ ಟೈಮ್ ನೀಟಾಗಿ ಕ್ಲಿಯರ್ ಆಗುತ್ತೆ ಯಾಕೆ ಕ್ಲೀನ್ ಜಾಸ್ತಿ ಇದ್ರೆ ಯೂಸ್ ಅ ಮೋರ್ ಇವಾಗ ನಾನು ಇದು ಜಾಸ್ತಿ ಇರೋದಕ್ಕೆ ಏನು ಮಾಡ್ತಾ ಇದ್ದೀನಿ ನೋಡಿ ಐ ಆಮ್ ರಿಮೂವ್ ಮಾಡ್ತಾನೆ ಇದ್ದೀನಿ ಜಾಸ್ತಿ ಇದ್ರೆ ಯು ಶುಡ್ ರಿಮೂವ್ ಇಟ್ ಸಾರಿ ಹೌದು ಇದನ್ನ ಹುಷಾರು ಜಾಸ್ತಿ ಕೂಲ್ ಪ್ಲೇಸಲ್ಲಿ ಇಟ್ಕೊಳ್ಳಿ ಹಾಟ್ ಪ್ಲೇಸಲ್ಲಿ ಇಡಬೇಡಿ ಹಂಗೆ ಬೆಂಕಿ ಎತ್ಕೊಳ್ಳುತ್ತೆ ಓಕೆ ಹಂಗಂತ ಫ್ರಿಜ್ಜಲ್ಲಿ ಇಡೋಂಗಿಲ್ಲ ಸ್ವಲ್ಪ ಆಸಿಡ್ ಜಾಸ್ತಿ ಇದೆ ಅವರೇ ಕೊಟ್ಟಿದ್ದಾರೆ ಮತ್ತೆ ಆಸಿಡ್ ಇದ್ರು ಲೈಕ್ ಆಫ್ಟರ್ ದಿಸ್ ವಿ ವಿಲ್ ಬಿ ಡೈರೆಕ್ಟ್ಲಿ ಯೂಸಿಂಗ್ ಆನ್ ದಿ ಕ್ಲೈಂಟ್ಸ್ ಏನೂ ಆಗಲ್ಲ ಸಿ ಈಗ ಟೋನರಲ್ಲೂ ಹಾವ್ ಆಸಿಡ್ ಕಂಟೆಂಟ್ ಹಾಗಂತ ಅದನ್ನು ಯೂಸ್ ಮಾಡದೇ ಇರ್ತೀವ ವಿ ವಿಲ್ ಯೂಸ್ ಇಟ್ ಅಲ್ವಾ ಸೊ ಬಟ್ ಅದಕ್ಕೆ ಲಿಮಿಟ್ ಅಂತ ಇರುತ್ತೆ ಸೊ ಆ ಲಿಮಿಟಲ್ಲಿ ಯೂಸ್ ಮಾಡಬೇಕು ನಾವು ಕ್ಲಿಯರ್ ಸಿ ಇಟ್ ಇಸ್ ಕ್ಲೆನ್ಸ್ಡ್ ಕ್ಲಿಯರ್ and one more doubt for toner like that toner it was burning for many people so can we use rose water in such kind of ನೋ ಡೋಂಟ್ ಯೂಸ್ ಸ್ಕಿಪ್ okay. ಏನು ಗೊತ್ತಾ ಬಿಫೋರ್ ಮಾಯ್ಶ್ಚರೈಸರ್ ನೀವು ಏನೇ ಯೂಸ್ ಮಾಡಿದ್ರು ಸ್ಕಿನ್ ಬರ್ನ್ ಆಗುತ್ತೆ ಅದು ಯಾರಿಗಾದ್ರೂ ಅಷ್ಟೇ ಆಫ್ಟರ್ ದ ಮಾಯ್ಶ್ಚರೈಸರ್ ಇಟ್ ವೋಂಟ್
ಅಂಡರ್ಸ್ಟುಡ್. ಸೊ ಫೇಸ್ ವಾಶ್ ಮಾಡಿದ ತಕ್ಷಣ ನೀವೇನೇ ಟೋನರ್ ಎನಿ ರಿಲೇಟೆಡ್ ಆಫ್ ವಾಟರ್ ಕಂಟೆಂಟ್ ನೀವು ಏನು ಹಾಕಿದ್ರು ಇಟ್ ಇಸ್ ಬರ್ನ್. ಯಾಕೆಂದರೆ ಆ ಟೋನರ್ಸಲ್ಲಿ ಆಸಿಡ್ ಕಂಟೆಂಟ್ ಅಂತದ್ದು ಎನಿ ವಾಟರ್ಸಲ್ಲಿ ಇದ್ದೇ ಇರೋವಂಥದ್ದು. ಈಗ ನೀವು ರೋಸ್ ವಾಟರ್ ಹಾಕಿದ್ರು ಇಟ್ ಫೀಲ್ ಲೈಕ್ ಅ ಬರ್ನ್ ಮೂಮೆಂಟ್. ಸೊ ವಿ ಕಾಂಟ್ ಜಡ್ಜ್ ಇಟ್. ಸೊ ಆ ರೀತಿ ಇದ್ದಾಗ ಸ್ಕಿಪ್ ದ್ಯಾಟ್. ಯೂಸ್ ಅ ಬೆಸ್ಟ್ ಮಾಯ್ಶ್ಚರೈಸರ್ ಆರ್ ಎಲ್ಸ್ ಅದಕ್ಕಿಂತ ಬೆಸ್ಟ್ ಯು ಕ್ಯಾನ್ ಗೋ ವಿತ್ ಸೆಟ್ಟಿಂಗ್ ಸ್ಪ್ರೇ. ಸೊ ಇಟ್ ಸಪೋರ್ಟ್ಸ್ ಫಾರ್ ಬ್ಲೆಂಡಿಂಗ್ ಆಲ್ಸೋ. Setting spray before moisturizer. Yes. Before, mid, after. We can use Use it. it. Toner and then setting spray. No. Skip the toner, use the setting spray. Then moisturizer. Yes. Toner ಬಂದ್ಬಿಟ್ಟು ನೀವು ಟಿ ಜೋಲೋ ಇದು ಮೆಗೇಸ್ ಮಾಡಿ Niacinamide you have, T-Zolo you have, Pixie you have, and many brands. ನಾವು ಪ್ಲಮ್ದು ಆ ಥರದ್ದೆಲ್ಲ ಯೂಸ್ ಮಾಡ್ತೀವಿ. Plum also skin burn only. Skin burn, toner is skin burn. ಟೋನರ್ ಸ್ಕಿಪ್ ಮಾಡಿದ್ರೆ No issues. Compulsory ಅಂತ ಏನಿಲ್ಲ. ನಾನು ಟೋನರ್ ಯೂಸ್ ಮಾಡಲ್ಲ. ಯಾರಿಗೂ ನನ್ನ ಬ್ರೈಡ್ಸ್ಗೆ ಟೋನರ್ ಯೂಸ್ ಮಾಡಲ್ಲ. ಓಕೆ, ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಐ ಯೂಸ್ ಸೆಟ್ಟಿಂಗ್ ಸ್ಪ್ರೇ. ಅವ್ರ ಫೇಸ್ ವಾಶ್ ಮಾಡಿದ ತಕ್ಷಣ ಸೆಟ್ಟಿಂಗ್ ಸ್ಪ್ರೇಸ್ನ ಯೂಸ್ ಮಾಡ್ತೀನಿ ಕ್ವಿಕ್ ಆಗಿ. ಏನಾಗುತ್ತೆ, ಹೈಡ್ರೇಟ್ ಆಗುತ್ತೆ ಆ್ಯಂಡ್ ಬ್ಲೆಂಡಿಂಗ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಯೂಸ್ ಮಾಡಿದ ತಕ್ಷಣ ಗೋ ವಿತ್ ಅ ಮಾಯ್ಶ್ಚರೈಸರ್. ಐ ಡೂ ಸ್ಕಿಪ್ ಆಲ್ ಪ್ರೈಮರ್ಸ್. ಓಕೆ, ಅದು ಸ್ಕಿಪ್ ಮಾಡ್ತೀನಿ. ಯಾಕೆ ಗೊತ್ತಾ, ಒಂದ್ರ ಮೇಲೆ ಒಂದು ಪ್ರಾಡಕ್ಟ್ ಹಾಕಿದಾಗ ರಿಯಾಕ್ಟ್ ಆಗ್ತಾ ಹೋಗುತ್ತೆ. MAC you can use. MAC ಬಂದು you can use the before moisturizer, mid of the foundation, after the powder, overall the finishing makeup. ಹಂಗೆ ಯೂಸ್ ಮಾಡ್ಬೋದು. ಓಕೆ, MAC ಯೂಸ್ ಮಾಡಿ. ಆ್ಯಂಡ್ ಅದು ಬಿಟ್ಟರೆ ಯು ಹ್ಯಾವ್ ಶಾರ್ಲೆಟ್. ಶಾರ್ಲೆಟ್ ಆಲ್ಸೋ ಯು ಕ್ಯಾನ್ ಯೂಸ್ ಅ ಬಿಫೋರ್, ಮಿಡ್, ಆಫ್ಟರ್, ಓವರಾಲ್ ಹಿಂಗೆ ಯೂಸ್ ಮಾಡ್ಬೋದು. ಓಕೆ, ಫಿಕ್ಸನ್ ಆ್ಯಂಡ್ ಸೆಟ್ಟಿಂಗ್ ಬೇರೆ ಬರುತ್ತೆ. ಓನ್ಲಿ ಸೆಟ್ಟಿಂಗ್ ಸ್ಪ್ರೇ ಅಂತಂದರೆ ನೀವು ಎಲ್ಲ ಮಿಡ್ಡಲ್ಲೂ ಯೂಸ್ ಮಾಡುವಂಥದ್ದು. ಫಿಕ್ಸಿಂಗ್ ಓನ್ಲಿ ಲಾಸ್ಟ್ ಅಷ್ಟೇ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ದಟ್ ಟೈಮ್ ಯು ಕ್ಯಾನ್ ಗೋ ಎನಿ ಬ್ರ್ಯಾಂಡ್, Whether we got setting spray, we can use it ಎನಿ ಟೈಮ್. ಅದು ಪ್ರಿಪ್ ಮಾಡುತ್ತೆ ಸ್ಕಿನ್ನನ್ನು. ಸೊ ದಟ್ ಯು ಕ್ಯಾನ್ ಯೂಸ್ ಎನಿ ಟೈಮ್. ಯು ಕ್ಯಾನ್ ಫೌಂಡೇಶನ್ ಆದಮೇಲೂ ನೀವು ಹಾಕ್ಬಿಟ್ಟು ಆಮೇಲೂ ಕೂಡ ಪೌಡರ್ ಹಾಕ್ಬೋದು. ಏನಂದರೆ ಫೌಂಡೇಶನ್ ಬ್ಲೆಂಡಿಂಗ್ ಕರೆಕ್ಟಾಗಿಲ್ಲ ಅಂತ ಅಂದಾಗ ನೀವು ಆ ಫಿಕ್ಸಿಂಗ್ ಸೆಟ್ಟಿಂಗ್ ಹಾಕಿದ ತಕ್ಷಣ ಅದೇನಾಗುತ್ತೆ, ನೀಟ್ ಸೆಟ್ ಕೊಡುತ್ತೆ. ಸೊ ಆಫ್ಟರ್ ದ ಪೌಡರು ಒಂದು ಮೋರ್ ಟೈಮ್ ಹಾಕ್ಬೋದು, ಬಟ್ ವಾಟರ್ ಕಂಟೆಂಟ್ ಜಾಸ್ತಿ ಹೋಗ್ಬಾರ್ದು. ನಾನು ಹೇಳಿದ್ದೀನಲ್ವಾ. ಸೊ ತುಂಬ ಲಾಂಗ್ ಡಿಸ್ಟೆನ್ಸಿಂದ ಯೂಸ್ ಮಾಡಬೇಕು. ಆ ಟೈಮಲ್ಲೂ ಎಸ್, ಆ ಟೈಮಲ್ಲಿ ಯೂಸ್ ಮಾಡಿ. ಬ್ಲೆಂಡ್ ಮಾಡಬಾರ್ದು. ಅದನ್ನು ಹಾಕಿ ಯಾವುದೇ ಕಾರಣಕ್ಕೂ ಟಚ್ ಅಪ್ ಕೊಡಬಾರ್ದು. ನೀವು ಎಲ್ಲಿ ಹಾಕ್ತಿರೋ ಅಲ್ಲೇ ಮಾರ್ಕ್ ಆಗುತ್ತೆ. ಪ್ಯಾಚಿ ಥರ ಕಾಣಿಸ್ತಿರುತ್ತೆ. ಪ್ಯಾಚಿ ಬರೋದು ರೀಸನ್ ಏನು ಅಂತಂದರೆ ತುಂಬ ಎಕ್ಸೆಸ್ ಆಫ್ ಡ್ರೈ ಸ್ಕಿನ್. ನೀವು ಅಬ್ಸರ್ವ್ ಮಾಡಿ, ಡ್ರೈ ಸ್ಕಿನ್ನಿಗೆ ಮಾತ್ರ ಯು ವಿಲ್ ಗೆಟ್ ಅ ಫೀಲ್ ಲೈಕ್ ಅ ತುಂಬ ಕೇಕೆ ಥರ ಕಾಣಿಸೋದು, ಪ್ಯಾಚಿ ಥರ ಬರೋದು. ಅದರ್ ಸ್ಕಿನ್ಗೆ ಯು ವೋಂಟ್ ಗೆಟ್, ಯು ವಿಲ್ ಗೆಟ್ ಅ ಫ್ಲೋಲೆಸ್ ಫೇಸ್. ಆ್ಯಂಡ್ ಅಂಡರ್ಸ್ಟುಡ್. ಆ್ಯಂಡ್ ನೀವು ಲೋವರ್ ಬಜೆಟ್ ಯೂಸ್ ಮಾಡೋಕ್ಕೂ ಹೈಯರ್ ಬಜೆಟ್ ಯೂಸ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸು ಇರುತ್ತೆ. ನಾಟ್ ದ್ಯಾಟ್ ಮಚ್ ಆಫ್, ಲಿಟಲ್ ಬಿಟ್ ಡಿಫ್ರೆನ್ಸ್. ಆ್ಯಂಡ್ ಆಲ್ಸೋ ಮ್ಯಾಟರ್ ಸ್ಕಿನ್ ಆಲ್ಸೋ. ಸಿ, ನಿಮಗೆ ಫ್ಲೋಲೆಸ್ ಬೇಕು ಅಂದರೆ ಸ್ಕಿನ್ ಶುಡ್ ಬಿ ವೆರಿ ಕ್ಲಿಯರ್. ಓಕೆ, ಸ್ಕಿನ್ನಲ್ಲಿ ಸ್ವಲ್ಪ ರ್ಯಾಷಸ್, ಪಿಂಪಲ್ಸ್ ಇದ್ದರೂ ಇಟ್ ಶೋಸ್. ಒಬ್ರೊಬ್ರಿಗೆ ಅಬ್ಸರ್ವ್ ಮಾಡಿ, ಮೇಕಪ್ ಹಾಕಿದ ತಕ್ಷಣ ಸ್ಮಾಲ್ ಸ್ಮಾಲ್ ಬಬಲ್ಸ್ ಬರುತ್ತೆ. ಓಕೆ, ದಟ್ ಈಸ್ ಆಲ್ ಏನಂದರೆ ಸ್ಕಿನ್ ರ್ಯಾಷಸ್ ಹಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಹರ್ ಸ್ಕಿನ್ ಆ್ಯಂಡ್ ಹರ್ ಸ್ಕಿನ್ ಬೋತ್ ಆರ್ ದ 3 ಸ್ಕಿನ್ ವಾಸ್ ಟೂ ಗುಡ್, ಕ್ಲಿಯರ್ ಸ್ಕಿನ್. ಬಟ್ ಆ ಕ್ಲಿಯರ್ ಸ್ಕಿನ್ನೇ ನೆನ್ನೆ ಬಂದಿತ್ತು. ಬಟ್ ನೀವು ಗೈಸ್ ಆರ್ ನಾಟ್ ಗಿವಿಂಗ್ ದಟ್ ಮಚ್ ಆಫ್ ಫಿನಿಶಿಂಗ್ ಆನ್ ದ್ಯಾಟ್. Yeah, everything depends on hand. How you give flawless base, concentrate, REP, blending technique, application technique, it all matters. And under eye ಇನ್ನೂ ಬರ್ತಾ ಇಲ್ಲ. Under eye was too dull. ಇನ್ನೂ ನೀವು under eyes ಅಲ್ಲಿ you have to have little more concentrate. ಆ ರೀತಿ ನಿಮಗೆ ಮೋರ್ ಡೌಟ್ಸ್ ಏನಿದೆ ಅಂದಾಗ ಇನ್ ದಟ್ ಟೈಮ್ ಯು ಕ್ಯಾನ್ ಕಾಲ್ ಮೀ. ಸೊ ದಟ್ ಒನ್ ಐ ನಾನು ಮಾಡ್ತೀನಿ, ಒನ್ ಐ ನೀವು ಮಾಡಿ ಅಂಡರ್ ಐ. ಸೊ ದಟ್ ಅಲ್ಲಿ ನಿಮ್ಗೆ ಅಲ್ಲೇ ಡೌಟ್ಸ್ ಒನ್ಸ್ ಕ್ಲಿಯರ್ ಆಯಿತು ಅಂದರೆ ನೆಕ್ಸ್ಟ್ ಎಲ್ಲ ನಿಮ್ಗೆ ಈಸಿ ಆಗಿಬಿಡುತ್ತೆ. ನೆಕ್ಸ್ಟ್ ಯು ವೋಂಟ್ ಆಸ್ಕ್ ಅಗೇನ್. ಕನ್ಸಿಲರ್ ಪ್ಯಾಲೆಟಲ್ಲಿ ಡರ್ಮಾಕೋ ಇಲ್ಲ ಮ್ಯಾಕ್ ಯಾವುದು ಎಲ್ಲ ಸ್ಕಿನ್ ಟೈಪು? ಮ್ಯಾಕ್ ಇಟ್ ಇಸ್ ಆಯಿಲ್ ಕಂಟೆಂಟ್ ಇರೋ ಕನ್ಸಿಲರ್. ಓಕೆ, ಸೊ ಇಟ್ ಇಸ್ ಸೂಟ್ಸ್ ಫಾರ್ ಆಲ್ ಸ್ಕಿನ್. ಬಟ್ ಅದರಲ್ಲಿ ಅಂಥ ಕವರೇಜ್ ಕೊಡಲ್ಲ ಮ್ಯಾಕಲ್ಲಿ. ಮ್ಯಾಕ್ ಅಂದರೆ ನಿಮಗೆ ಓಕೆ, ನಿಮ್ಮ ಸ್ಕಿನ್ ಕ್ಲಿಯರ್ ಇದೆ, ನಿಮಗೆ ಓಕೆ. ಓಕೆ, ತುಂಬ ಅನಿವನ್ ಸ್ಕಿನ್ ಅಂಥವ್ರಿಗೆಲ್ಲ ಇಟ್ ವೋಂಟ್ ಸಪೋರ್ಟ್ ಅ ಮ್ಯಾಕ್.
ಓಕೆ ಸೊ ಆ್ಯಂಡ್ ಅದ್ರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಕ್ವಾಂಟಿಟಿ ಫೇಸ್ಗೆ ಹಾಕಿದಾಗ ಲೆಸ್ ಆಗಿ ಬರುತ್ತೆ, ಜಾಸ್ತಿ ಬರಲ್ಲ. ಸೊ ಮೆಕ್ಕೆಜಿಮಾ ಆದರೆ ಇಟ್ ಇಸ್ ಅ ಥಿಕ್ ಬೇಸ್ ಕನ್ಸೀಲರ್, ಸೊ ದಟ್ ಎನಿ ಅನ್ಇವನ್ ಸ್ಕಿನ್ಸ್ ಎಲ್ಲ ಇದ್ದಾಗ ಯು ಕ್ಯಾನ್ ಯೂಸ್ ಫಾರ್ ದೆಮ್. ಅಂದ್ರೆ ತುಂಬ ಡ್ರೈ ಸ್ಕಿನ್ ಸ್ವಲ್ಪ ಪ್ಯಾಚಿ ಪ್ಯಾಚಿ ಬರುತ್ತೆ. ದಟ್ ಟೈಮ್ ಯು ಶುಡ್ ಪ್ಲೇ ವಿತ್ ಡ್ಯೂರಲೈನ್. ನೀವು ಡ್ಯೂರಲೈನ್ ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ಲಿಕ್ವಿಡ್ ಆಗುತ್ತೆ. ಲಿಕ್ವಿಡ್ ಯು ಶುಡ್ ಪ್ಲೇ ವಿತ್ ಡ್ಯೂರಲೈನ್. ಅದು ಪ್ಯಾಲೆಟ್ ಇರುತ್ತಲ್ಲ ಅದನ್ನು ನಾವು ಕ್ಲೆನ್ಸ್ ಮಾಡಬೇಕು. ಇನ್ನು ವೆಟ್ ಟಿಶ್ಯೂಸಲ್ಲಿ ಲೈಟಾಗಿ ಮೇಲ್ಮೇಲೆ ಆಗಿದ್ರೆ ಅದನ್ನು ಕ್ಲೀನ್, ಕ್ಲೈಂಟ್ಸ್ ಹತ್ರ ಹೋಗೋ ಪ್ಲೇಸಸಲ್ಲಿ ಯು ಶುಡ್ ಬ್ಯಾಲೆನ್ಸ್, ಎಸ್, ನೀಟ್ನೆಸ್ನ ಮೇಂಟೈನ್ ಮಾಡಬೇಕು. ಅದು ಡ್ಯೂರಲೈನ್ ಹಾಕಿದಾಗ ಕೆಲವೊಂದ್ಸಲ ವೆಟ್ ವೆಟ್ ಇರುತ್ತೆ ಅಲ್ವಾ, ಸೊ ನಾವೇನಾದರೂ ಜಾಸ್ತಿ ಡ್ಯೂರಲೈನ್ ಯಾವತ್ತೂ ಹಾಕೋಬಾರ್ದು, ಓನ್ಲಿ 1 ಡ್ರಾಪ್ ಇಸ್ ಇನಫ್. ಆ 1 ಡ್ರಾಪೇ ನಿಮಗೆ 2 ಬೈಟ್ 3 ಬೈಟ್ಸ್ ಮಾಡೋಷ್ಟು ಕ್ವಾಂಟಿಟಿ ಒಳಗಡೆ ಹೋಗಿ ಲಾಕ್ ಆಗಿರುತ್ತೆ. Ma'am, I ordered Duraline, but nowhere it is written Duraline. It's written makeup mixer. ಬ್ಲೆಂಡರ್ ಈ ರೀತಿ, Mixer. That is. that is also we call Duraline only. Blenders only we call Duralines. Duralines ಅಲ್ಲಿ 2 ಥರ ಬರುತ್ತೆ. ಒಂದು ಓನ್ಲಿ ಫಾರ್ ದ ಥಿಕ್ನೆಸ್ಗೆ ಬ್ಲೆಂಡ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾರೆ, ಇಲ್ಲ ಅಂತಂದರೆ ಫೌಂಡೇಶನ್ ಥಿಕ್ನೆಸ್ ಇರೋದಕ್ಕೂ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ವಿ ಕಾಲ್ ಡ್ಯೂರಲೈನ್ಸ್. ಬಟ್ ಆ ಕಾನ್ಸೆಪ್ಟ್ಗೆ ವಿ ಕಾಲ್ ಡ್ಯೂರಲೈನ್. ಫೌಂಡೇಶನ್ ಅಪ್ಲಿಕೇಶನ್ ಇದೆ ಅಲ್ಲ, ನಮಗೆ ಬ್ರಷನ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ಅಷ್ಟು ಕ್ಲಿಯರ್ ಗೊತ್ತಾಗ್ತದೆ. ಲೈಕ್ ತೋರಿಸಿದ್ರೆ ಹ್ಯಾಂಡ್ ಮೇಲೆ ನಾವು ವಿಚ್ ಒನ್? ಈಗ ಫೌಂಡೇಶನ್ನ ಬ್ಲೆಂಡ್ ಮಾಡ್ತೀವಿಯಲ್ಲ, ಆರ್ಟಿಕಲ್ ಬ್ರಷಲ್ಲಿ ಅಪ್ಲೈ ಮಾಡ್ತೀವಿಯಲ್ಲ, ಸೊ ಕೆಲವೊಬ್ಬರಿಗೆ ಡ್ರೈ ಸ್ಕಿನ್ ಇದ್ದಾಗ ಕರೆಕ್ಟಾಗಿ ಕೂರ್ತಾ ಇಲ್ಲ. ಡ್ರೈ ಸ್ಕಿನ್ನಿಗೆ ನೀವೇನು ಮಾಡಿದ್ರೂ ಕೂರಲ್ಲ, ನೀವೆಂಥ ಕಾಸ್ಟ್ಲಿಯಸ್ಟ್ ಬ್ರಷ್ ತೊಗೊಂಬಂದ್ರೂ ಕೂರಲ್ಲ. ಸೊ ನಾನು ಕ್ಲಿಯರ್ಲಿ ಹೇಳ್ತೀನಿ, ಡ್ರೈ ಸ್ಕಿನ್ ನಾಟ್ ಗುಡ್ ಫಾರ್ ಮೇಕಪ್. ಕ್ಲಿಯರ್? ಕಾಂಬಿನೇಷನ್ ಆಯಿಲಿ ಆ್ಯಂಡ್ ನಾರ್ಮಲ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಆರ್ ಗುಡ್. ಡ್ರೈ ಸ್ಕಿನ್ ನೀವು ಯಾವತ್ತೇ ಅಷ್ಟೇ, ನೀವು ಅದಕ್ಕೆ ಏನೇ ಕಾಸ್ಟ್ಲಿಯಸ್ಟ್ ಹಾಕಿದ್ರೂ ಅದು ಸಪೋರ್ಟ್ ಮಾಡಲ್ಲ. ಯಾಕೆಂದರೆ ಆ ಸ್ಕಿನ್ ಡ್ರೈ ಇರೋದ್ರಿಂದ ನೀವು ಏನು ಮಾಡಿದ್ರೂ ಇಟ್ ವಿಲ್ ರಿಯಾಕ್ಟ್. ಸೊ ಆ ಟೈಮಲ್ಲಿ ನಿಮ್ಮ ಮೈಂಡಲ್ಲಿ ಹೋಗಬೇಕು, ಐ ಹ್ಯಾವ್ ಟು ಹೈಡ್ರೇಟ್ ಫೇಸ್ ಮಾಸ್ಕ್ ಹಾಕಬೇಕು, ಹೈಡ್ರೇಟ್ ಸೆಟ್ಟಿಂಗ್ ಸ್ಪ್ರೇಸ್ ಯೂಸ್ ಮಾಡಬೇಕು, ಹೈಡ್ರೇಟ್ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಸೊ ಸ್ಟೆಪ್ಸ್ ನೋಡಿ ಹೇಗಿರುತ್ತೆ, ನೀವು ಎಷ್ಟು ಇದನ್ನೆಲ್ಲ ಸ್ಟೆಪ್ಸ್ ಯೂಸ್ ಮಾಡ್ತೀರೋ ಸ್ಕಿನ್ ಹೈಡ್ರೇಟ್ ಆಗುತ್ತೆ, ಆಗ ನಿಮಗೆ ಬ್ಲೆಂಡಿಂಗಿಗೆ ಸಪೋರ್ಟ್ ಮಾಡುತ್ತೆ. ಸಿರಮ್ಸ್ ಯೂಸ್ ಮಾಡಬೇಕು ಅವ್ರಿಗೆಲ್ಲ. ಸೊ ಅವ್ರಿಗೆ ಸ್ಕಿನ್ ಪ್ರಿಪ್ರೇಷನ್ ವಾಸ್ ವೆರಿ ಇಂಪಾರ್ಟೆಂಟ್ ಕಂಪ್ಯಾರಿಸನ್ಲಿ ದಸ್ 3. ಅದು ಬ್ಲೆಂಡ್ ಮಾಡೋದು ಲೈಕ್ ಬ್ರಷ್ ಹೇಗೆ ಇಟ್ಕೊಂಡು ಅಪ್ಲೈ ಮಾಡಬೇಕು ಅಂತ ಗೊತ್ತಾಗ. ಕೆಲವೊಂದು ಕಡೆ ಲೈಕ್ ಕರೆಕ್ಟಾಗಿ ಪ್ರಾಡಕ್ಟ್ ಇರುತ್ತೆ, ಕೆಲವೊಂದು ಕಡೆ ಜಾಸ್ತಿ ಹಾಕ್ತೀವಿ. ಲೈಕ್ ಅದು ಹೇಗೆ ನಾವು ಎಸ್, ಆಲ್ ಅಬೌಟ್ ಗ್ರಿಪ್, how you take, and ಇಲ್ಲಿ ಹೇಗೆ ಹಾಕ್ತೀರಾ, it is all about grip. So that time what you have to do in practice session, you have to call me. So sure. ಸಿರಮ್ಮು ಅಂದರೆ ಮೇಕಪ್ ಯೂಸ್ ಮಾಡಬೇಕಾ? ಹಾಂ ಮೇಕಪ್ ಯೂಸ್ ಮಾಡಬೇಕಾ ಡ್ರೈ ಸ್ಕಿನ್ ಅವರ? ಎಸ್ ಫಸ್ಟ್ ನೀವು ಅವ್ರಿಗೆ ಸೆಟ್ಟಿಂಗ್ ಸ್ಪ್ರೇ ಆಗಿದ ತಕ್ಷಣ ಸಿರಮ್ ಮಾಯ್ಶ್ಚರೈಸರ್. ಸಿರಮ್ ಯು ಕ್ಯಾನ್ ಗೋ ವಿತ್ ಎನಿ ಬ್ರ್ಯಾಂಡ್ ಸಿರಮ್. ಸಿರಮ್ ಅಂದರೆ ಎಲ್ಲ ಸೂಟ್ಸ್ ಫಾರ್ ಸ್ಕಿನ್. ನೀವು ಅದನ್ನ ಎಲ್ಲರಿಗೂ ಯೂಸ್ ಮಾಡ್ಬೋದು, ನಾಟ್ ಓನ್ಲಿ ಡ್ರೈ ಸ್ಕಿನ್, ನಾಟ್ ಓನ್ಲಿ ಆಯಿಲಿ ಸ್ಕಿನ್ ಅಂತ ಏನಿಲ್ಲ. ಸಿರಮ್ ಏನಿಲ್ಲ, ಜಸ್ಟ್ ನನ್ನ ಕಡೆಯಿಂದ ಎಸ್ಟಿ ಲಾಡರ್ ಸಜೆಸ್ಟ್ ಮಾಡ್ತೀನಿ, ಆ್ಯಂಡ್ ಲೋ ಬಜೆಟಲ್ಲಿ ಅಂದರೆ ರೀಕೋಡ್ ಸಜೆಸ್ಟ್ ಮಾಡ್ತೀನಿ. ಅದು ವಿಟಮಿನ್ ಸಿ ಸಿರಮ್. ಎಸ್, ವಿಟಮಿನ್ ಸಿರಮ್ಸ್. ಅದರಲ್ಲಿ ಆಯಿಲ್ ಬೇಸ್ ಜಾಸ್ತಿ ಇರೋದ್ರಿಂದ ಕ್ವಿಕ್ಕಾಗಿ ಬ್ಲೆಂಡ್ ಆಗುತ್ತೆ, ಏನೇ ಡ್ರೈ ಪ್ಯಾಚಿ ಬರೋದಕ್ಕೆ ಬಿಡಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ, ನೋ ಫೌಂಡೇಶನ್ ಯಾವತ್ತೂ ಏನು ಮಿಕ್ಸ್ ಮಾಡಬಾರ್ದು, ಕಲರ್ ವಿಲ್ ಬಿ ಚೇಂಜ್. First moisturizer ಹಾಕಿ, serum ಹಾಕಿ. ಸಿರಮ್ ಫಸ್ಟ್, ನೆಕ್ಸ್ಟ್ ಮಾಯ್ಶ್ಚರೈಸರ್. ಇವಾಗ ಒಬ್ಬೊಬ್ಬರಿಗೆ ಸ್ಕಿನ್ ಕಂಡೀಷನ್ಸ್ ಇರುತ್ತಲ್ಲ, ಒಂಥರ ಪ್ಯಾಚಿ ಮೀನ್ಸ್ ಪ್ಯಾಚ್ ಥರ ಇರುತ್ತಲ್ಲ, ಅವರಿಗೆ ನಾವು ಯಾವ ಥರ ಮಾಡೋಕ್ಕಾಗುತ್ತೆ? ಬಿಕಾಸ್ ಅವರು ಒಂದು ಕಡೆ ತುಂಬ ಫೇರ್ ಆಗಿರ್ತಾರೆ, ಒಂದು ಕಡೆಗೆ ತುಂಬ ಡೀಪರ್ ಸ್ಕಿನ್ ಟೋನ್ ಆಗಿರುತ್ತೆ, ಅಂಥವ್ರಿಗೆಲ್ಲ ನಾನು ನಿಮ್ಗೆ ಹೇಳಿದ್ನಲ್ಲ, ಫಸ್ಟು ಅವ್ರು ಎಷ್ಟು ಟೋನ್ ಡಾರ್ಕ್ ಇರ್ತಾರೆ ಅಷ್ಟು ಟೋನ್ 3 ಟೋನ್ ಆಗ್ಬೋದು, 4 ಟೋನ್ ಆಗ್ಬೋದು, ಯು ಶುಡ್ ಗೋ ವಿತ್ ದ ಡಾರ್ಕರ್. ಓಕೆ, ಡಾರ್ಕರ್ನಲ್ಲಿ ಜಾಸ್ತಿ ಡಾರ್ಕರ್ ಕವರ್ ಮಾಡಿ ಅದನ್ನು ಕವರ್ ಮಾಡೋಕ್ಕಾಗೋದು. ದೆನ್ ಅವ್ರನ್ನ ನ್ಯೂಟ್ರಲೈಸ್ ಮಾಡಿದಾಗ ಈವನ್ ಟೋನ್ ಬರುತ್ತೆ. ನೀವು ಎಂಥ ಡಾರ್ಕ್ ಇದ್ದರೂ, ಎನಿ ಅನ್ಇವನ್ ಸ್ಕಿನ್ ಇದ್ದರೂ, ಇಲ್ಲ ಕೆಲವರಿಗೆ ವೈಟ್ ಪ್ಯಾಚಸ್ ಇರುತ್ತೆ ನೋಡಿ, ಹಂಗಿದ್ರೂ ಅಷ್ಟೇ ನೀವು ಮಾಡಬೇಕಾಗಿರೋದು ಇದೇ ಸ್ಟೆಪ್ಸು. ಇವಾಗ 2 ಟೋನ್ ಡಾರ್ಕರ್ಸ್ ಹೋಗ್ತಿರ್ತೀವಿ, ಅವಾಗ 4 ಟೋನ್ ಡಾರ್ಕರ್ಸ್ ಹೋಗಿರ್ತೀವಿ ಅಷ್ಟೇ. ತುಂಬ ಡೀಪ್, ಎಸ್, ತುಂಬ ಡೀಪ್ ಇರೋದು. ನಾನು ಮಾಡಿದ್ದೀನಿ ಆ ಥರ ಸ್ಕಿನ್ಸ್ ಎಲ್ಲ. ತುಂಬ ಡಾರ್ಕ್ ಇರ್ತಾರೆ, ಅನ್ಇವನ್ ಸ್ಕಿನ್, ಜರ್ಜೆ ಮಾಡೋಕ್ಕಾಗೋದಿಲ್ಲ ಅವ್ರನ್ನ. ಬಟ್ ಅದು ಚೆನ್ನಾಗೇ ಬರುತ್ತೆ. ಬಟ್ ನಾವೇನು ಮಾಡ್ತೀವಿ, ಕ್ವಾಂಟಿಟಿ ವೈಸ್ ಮೋರ್ ಯೂಸ್ ಮಾಡ್ತೀವಿ, ಆ್ಯಂಡ್ ಪ್ರಾಡಕ್ಟ್ ಸ್ವಲ್ಪ ಜಾಸ್ತಿ ಹೋಗುತ್ತೆ ಆ ರೀತಿ. ಬಟ್ ನೀವು ಅವಾಗ ಏನು ಮಾಡಬೇಕು, 3 ಟೋನ್ ಡಾರ್ಕರ್ ಅಷ್ಟೇ, ನೀವೆಲ್ಲೂ ಆರೆಂಜು ಅದೆಲ್ಲ ಯೂಸೇ ಮಾಡೋಕ್ಕೆ ಹೋಗ್ಬೇಡಿ. ಗೋ ವಿತ್ 3 ಟೋನ್ 4 ಟೋನ್ 5 ಟೋನ್ ಡಾರ್ಕರ್ಸ್ ಹೋಗಿ. ಎಷ್ಟು ಅವ್ರು ಡಾರ್ಕ್ ಇರ್ತಾರೆ, ಎಷ್ಟು ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ, ಅಷ್ಟು ಡಾರ್ಕ್ ಹೋಗಬೇಕು, ಆವಾಗ ಇಟ್ ವಿಲ್ ಕವರ್.
ಮ್ಯಾಮ್ ಟೋನರ್ ಇಲ್ಲ ಸೆಟ್ಟಿಂಗ್ ಸ್ಪ್ರೇ ದೆನ್ ಸೀರಮ್ ದೆನ್ ಮಾಯ್ಶ್ಚರೈಸರ್. Yes. Toner you don't want, you can use a setting spray. ಎರಡನ್ನೂ at a time use ಮಾಡಂಗಿಲ್ಲ. If serum we are using, what will be the steps? First you can use a direct setting spray, use a serum, use a moisturizer. Okay, setting spray if we are using, it should be the first step. It is after first face steps wash. only Okay. after the face wash. We use after the ನಾವು ಯೂಸ್ ಮಾಡೋ ಸ್ಟೆಪ್ಸು ಹಾಗೇನೆ ಬ್ರೈಡ್ಸ್ಗೆ ಯೂಸ್ ಮಾಡೋದು ಫಸ್ಟು ಅವ್ರ ಫೇಸ್ನ ಕ್ಲೆನ್ಸ್ ಮಾಡಿಸ್ತೀವಿ. ಸೊ ಕ್ಲೆನ್ಸ್ ಮಾಡಿದ ತಕ್ಷಣ ವಿ ಯೂಸ್ ಅ ಸೆಟ್ಟಿಂಗ್ ಸ್ಪ್ರೇಸ್. ಸೆಟ್ಟಿಂಗ್ ಸ್ಪ್ರೇಸ್ ಆದ ತಕ್ಷಣ ವಿ ಡೂ ಹೈಡ್ರೇಟ್. ಫಸ್ಟ್ ಹೈಡ್ರೇಟ್ ಮಾಡ್ತೀನಿ ಸ್ಕಿನ್ನನ್ನು. ಹೈಡ್ರೇಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಬರೋದಕ್ಕೆಲ್ಲ ನನಗೆ ಪ್ಯಾಚ್ ಮಾಡಿಕೊಟ್ಬಿಡುತ್ತೆ. ಸೊ ಪ್ಯಾಚ್ ಆದರೆ ಕಷ್ಟ. ಓಕೆ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಹೈಡ್ರೇಟ್ ಮಾಡಿದ ತಕ್ಷಣ ಹಾಗೆ ಐ ಡೂ ಸಮ್ ಅದರ್ ಏನಾದರೂ ಐ ಡೂ ಮಸಾಜ್. ನಾನೇನು ಫೇಸ್ ಮಾಸ್ಕ್ ಏನೂ ಹಾಕಕ್ಕೆ ಹೋಗೋದಿಲ್ಲ. ಐ ಡೂ ಮಸಾಜ್ ಆ್ಯಂಡ್ ಆಲ್. ಚಂದ ಮಸಾಜ್ ಮಾಡ್ತೀನಿ ಅವ್ರು ಅಬ್ಸರ್ವ್ ಆಗೋ ಥರ. ಸೊ ಅಗೇನ್ ಅಬ್ಸರ್ವ್ ಆಗಿದ ತಕ್ಷಣ ಅಗೇನ್ ಐ ಯೂಸ್ ಸಮ್ ಮೋರ್ ಮಾಯ್ಶ್ಚರೈಸರ್. ಐ ಗೋ ವಿತ್ ನೆಕ್ಸ್ಟ್ ಸ್ಟೆಪ್ಸ್ ಸೊ ದಟ್ ನೀವು ಅವಾಗ ಯಾವ ಲೋರ್ ಎಂಡ್ ಪ್ರಾಡಕ್ಟ್ ಹಾಕಿದ್ರು ಬ್ಲೆಂಡಿಂಗ್ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಇವನ್ ನಾನು ಮೆಕೆಸಿಮನೇ ಯೂಸ್ ಮಾಡೋದು ಅವ್ರಿಗೆ. ಓಕೆ, ಸೊ ನಮಗೆ ಇಲ್ಲಿ ಪ್ರಾಡಕ್ಟ್ ಮ್ಯಾಟ್ರ್ ಆಗೋದಿಲ್ಲ. ನಾನೇನು ಮಾಡ್ತೀನಿ ಅಂದರೆ ಸುಮ್ಮನೆ ಯಾಕೆ ನನ್ನ ಟೆಕ್ನಿಕ್ಸ್ ಗೊತ್ತಿರಬೇಕಾದ್ರೆ ಯಾಕೆ ಹೈಯರ್ ಎಂಡೇ ಯೂಸ್ ಮಾಡಬೇಕು. ಸೊ ಐ ಯೂಸ್ ಲೋವರ್ ಎಂಡ್ ಓನ್ಲಿ. ಆ ಲೋವರ್ ಎಂಡಲ್ಲಿ ಐ ಕ್ಯಾನ್ ಗಿವ್ ಅ ಗುಡ್ ಫಿನಿಶಿಂಗ್. ಓನ್ಲಿ ಒನ್ ಅಂದರೆ ಫೌಂಡೇಶನ್ ಒಂದೇ ಹೈಯರ್ ಎಂಡ್ ಟಚ್ ಮಾಡೋದು ನಾನು. ಇನ್ನೆಲ್ಲ ಲೋವರೇ ಯೂಸ್ ಮಾಡೋದು. ಮಿಡ್ಡಲ್ಲಿ ಒಂದೊಂದು ಹೈಯರ್ ಎಂಡು ಬ್ಲಷು ಹೈಲೈಟರ್, ಯಾಕೆಂದ್ರೆ ಅವ್ರು ಅನ್ಕೋಬಾರ್ದಲ್ವಾ ಇವರೇನು ಯಾವಾಗ ಇದನ್ನೇ ಯೂಸ್ ಮಾಡ್ತಾರೆ. ಸೊ ಐ ಡೂ ಬ್ಯಾಲೆನ್ಸ್. ಅವ್ರ ಮೈಂಡ್ ಸೆಟ್ಟು ಅವ್ರು ಹೆಂಗೆ ಏನು ಎತ್ತ ಅಂತ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತೀನಿ. ಮಾತಾಡ್ತಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಆ ವೇಲಿ ಹೋಗ್ತೀನಿ. ಶಿ ಇಸ್ ವೆರಿ ರ್ಯಾಶ್ ಆ್ಯಂಡ್ ಆ ರೀತಿ ಅಂತ ಹೇಳ್ತಾರೆ. ಎಲ್ಲ ಹೈಯರ್ ಎಂಡ್ ಥರನೇ ಹೊರಟೋಗ್ತೀನಿ, ಮಾತು ಕಡಿಮೆ ಇರುತ್ತೆ. ಸೊ ಆ ರೀತಿ ಏನಿಲ್ಲ ಹಾಗೆ ಅಂದರೆ ಗೋ ವಿತ್ ದ ಲೋವರ್ ಎಂಡ್. ಸೊ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್ ಬಿಕಾಸ್ ಎರಡೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಸೊ ಅದಕ್ಕೆ ಐ ಡೂ ಬ್ಯಾಕ್. ನೀವೆಷ್ಟು ಲೋವರ್ ಎಂಡ್ ಹಾಕ್ಕೊಂಡಾಗ ನಿಮಗೆ ಮನಿ ಯು ಕ್ಯಾನ್ ಸಿ. ಸೊ ಆ ರೀತಿ ಮ್ಯಾಮ್ ಪೋರ್ಟ್ಫೋಲಿಯೋಗೆ ಹೈಯರ್ ಎಂಡ್ ಫೌಂಡೇಶನ್ ಕೊಡ್ತೀರಾ? ಎಸ್ ಐ ಗಿವ್ ಇಟ್. Everything we need not to get anything. No, you should carry your product and remaining ಏನೇನು ಹೈಯರ್ ಎಂಡ್ಸ್ ಕೊಡಬೇಕು ಆ ಥಿಂಗ್ಸ್ಗಳನ್ನ ನಾನು ಕೊಡ್ತೀನಿ. Okay. ನೆಕ್ಸ್ಟ್ ಏನು ಡೌಟ್? ಲಾಸ್ಟ್ ಅದು ಫೈನಲ್ ಅಲ್ಲೂ ಸ್ಪ್ರೇ ನೋಡಿದ್ವಿ, ಅದರ ಗ್ಲಾಸಿನೆಸ್ ಅಲ್ಲೂ ಬರುತ್ತೆ ಜಸ್ಟ್. ಐ ಗಿವನ್ ಅಲ್ಲ ಗ್ಲಾಸ್ ಸೆಟ್ಟಿಂಗ್ ಸ್ಪ್ರೇ. ಫಸ್ಟ್ ಸೆಟ್ ಮಾಡಿ ಫಿಕ್ಸ್ ಮಾಡಿ ದೆನ್ ಯೂಸ್ ಅ ಗ್ಲಾಸ್. ಯಾಕಂದರೆ ಗ್ಲಾಸ್ ಹಾಕಿದ ತಕ್ಷಣ ವೆಟ್ ಆಗುತ್ತೆ. ಸೆಟ್ ಫಿಕ್ಸ್ ಗ್ಲಾಸ್ ಇಲ್ಲ ಸೆಟ್ ಗ್ಲಾಸ್ ಫಿಕ್ಸ್ ಹಿಂಗೋ. ಗ್ಲಾಸ್ ಸೆಟ್ಟಿಂಗ್ಸ್ ಬೇಕೋದಕ್ಕಿಂತ ನೀವು ಮಾಡೋ ಮೇಕಪ್ಪಲ್ಲೇ ಇರುತ್ತೆ. ಐ ಶೋ ಅಲ್ವಾ ನಿಮಗೆ ತೋರಿಸಿದ್ದೀನಲ್ವಾ. ಸೊ ಗ್ಲಾಸ್ ಸ್ಕಿನ್ ಆ್ಯಕ್ಚುಲಿ ತುಂಬ ಕೇಳ್ತಾರೆ. ನೋ 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 ಟೋನರೇ ಸ್ಕಿಪ್ ಮಾಡಿಬಿಡಿ ಅಂತಲೇ ನಾನು ಹೇಳೋದು. ನೀವು ಬಿಗಿನರ್ಸ್ ಡೋಂಟ್ ಗೋ ವಿತ್ ಅ ಟೋನರ್. ಸ್ವಲ್ಪ ನಿಮ್ಮ ಅವ್ರ ಸ್ಕಿನ್ ಹೇಗಿರುತ್ತೆ ಆ್ಯಂಡ್ ದಿಸ್ ಸೀಸನ್ 100% ಟೋನರ್ ವಿಲ್ ರಿಯಾಕ್ಟ್. ಈ ಸೀಸನ್ ಎಲ್ರಿಗೂ ಸ್ಕಿನ್ ಹೇಗಿರುತ್ತೆ, ಪೀಲ್ ಇರುತ್ತೆ. ಈ ಟೈಮಲ್ಲಿ ಟೋನರ್ ಹಾಕಿದ್ರೆ 100% ರಿಯಾಕ್ಟ್ ಎಲ್ಲರಿಗೂ. ಇವನ್ ನಂದು ಸ್ಕಿನ್ ವಾಸ್ ಆಯಿಲಿ. ಓಕೆ, ಸೊ ಈ ಸೀಸನಲ್ಲಿ ನನಗೆ ಸ್ಕಿನ್ ಪೀಲ್ ಆಗುತ್ತೆ. ಓಕೆ, ವೈಟ್ ಪೀಲ್ ಆಗುತ್ತೆ. ಆ ರೀತಿ ಆದಾಗ ನಾನು ಅದ್ರ ಮೇಲೆ ಟೋನರ್ ಹಾಕಿದ್ರೆ 100% ಬರ್ನ್. ಸೊ ನೀವು ಆ ಟೋನರ್ಸ್ನ ಯಾವಾಗ ಯೂಸ್ ಮಾಡಬೇಕು ಅಂದರೆ ಇನ್ ಹಾಟ್ ಸೀಸನ್. ಸೊ ನೀವು ಸೀಸನ್ ವೈಸ್ ಕೂಡ ಯು ಶುಡ್ ಕಾನ್ಸಂಟ್ರೇಟ್. ಈ ಟೈಮಲ್ಲಿ ನೀವು ಏನು ಮೇಕಪ್ ಮಾಡಿದ್ರು ಲಾಂಗರ್ ಸ್ಟೇ ನಿಲ್ಲುತ್ತೆ. ಅದೇ ಹಾಟ್ ಸೀಸನಲ್ಲಿ ನೀವು ಲಾಂಗರ್ ಸ್ಟೇ ಕೊಡಿ ನಿಲ್ಲಲ್ಲ. ಬಿಕಾಸ್ ಸ್ವೆಟ್ ಆಗ್ತಾರೆ, ತುಂಬ ಹೀಟ್ ಇರುತ್ತೆ, ಮೆಲ್ಟ್ ಆಗುತ್ತೆ ಫೌಂಡೇಶನ್. ಅವ್ರನ್ನ ಕರ್ಕೊಂಡು ಆಚೆ ಹೋಗಿ ಶೂಟ್ ಮಾಡೋಕ್ಕೆ ಆಗಲ್ಲ. ಸೊ ನೀವು ಹೇಗೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡೋಕ್ಕಾಗುತ್ತೆ. ಎಂಥ ಕಾಸ್ಟ್ಲಿಯೆಸ್ಟ್ ಬ್ರ್ಯಾಂಡ್ ಹಾಕಿದ್ರೂ ಮೇಕಪ್ ವಿಲ್ ನಾಟ್ ಅ ಲಾಂಗರ್ ಸ್ಟೇ. ಅಂಡರ್ಸ್ಟುಡ್? ಆ ಟೈಮಲ್ಲಿ ಏನು ಮಾಡಬೇಕು, ನೀವು ಥಿನ್ ಲೇಯರಷ್ಟು ಪ್ರಾಡಕ್ಟ್ಸ್ನ ಹಾಕಬೇಕು ಫೇಸ್ಗೆ. ಸೊ ಆವಾಗ ಅದು ಬರಲ್ಲ. ನೀವು ಲೇಯರ್ ಜಾಸ್ತಿ ಹಾಕಿದ್ರೆ ರಿಟರ್ನ್ ಬರುತ್ತೆ. ಅಂಡರ್ಸ್ಟುಡ್? ಈಗೆಲ್ಲ ನೀವು ಬೀಚ್ ಹತ್ರ ಎಲ್ಲ ಹೋದಾಗ ಆ ಸಾಲ್ಟ್ಗೆನೆ ಮೇಕಪ್ ಹಾಗೆ ಓಪನ್ ಆಗುತ್ತೆ. ಸಾಲ್ಟ್ಗೆನೆ ಆ ಸಾಲ್ಟ್ ಅಲ್ಲಿ ಹೋಗಿ ಬೀಚ್ ಹತ್ರ ನಿಂತರೆ ಆ ಸಾಲ್ಟ್ ಆ ಪವರ್ಗೆನೆ ಮೇಕಪ್ ಪೀಲ್ ಆಗ್ತಾ ಹೋಗುತ್ತೆ. ನಿಲ್ಲಲ್ಲ. ನೀವು ಎಂಥ ಏನೇ ಹಾಕಿದ್ರು ನಿಲ್ಲಲ್ಲ. ಅಂಡರ್ಸ್ಟ್ಯಾಂಡ್? ಸೊ ಆ ರೀತಿ. ಸೊ ಸೀಸನ್ ವೈಸ್ ನೋಡಿ, ಈ ಟೈಮಲ್ಲಿ ನೀವು ಯಾರು ಮೇಕಪ್ ಮಾಡಿದ್ರು, ನೀವು ಮೇಕಪ್ ಮಾಡಿದ್ರು ಲಾಂಗರ್ ಸ್ಟೇ ಆಗೇ ನಿಲ್ಲುತ್ತೆ. ನಾನಂತೆ ಅಷ್ಟೇ ಅಲ್ಲ. ಓಕೆ, ಸೀಸನ್ ವಾಸ್ ದಿಸ್ ಕೂಲ್ ಸೀಸನ್ ಅಲ್ವಾ. ಸೊ ಒಬ್ವಿಯಸ್ಲಿ ಜಾಸ್ತಿ ಸ್ವೆಟ್ ಆಗಲ್ಲ. ಸೊ ಕೂಲ್ ಇರುತ್ತೆ.
ಅದಕ್ಕೆ ಲಾಂಗರ್ ಸ್ಟೇ ಇರುತ್ತೆ. ಹಾಟ್ ಸೀಸನ್ನಲ್ಲಿ ನೀವೇನೇ ಮಾಡಿದ್ರೂ ಮೇಕಪ್ ಕೂರ್ಸೋಕ್ಕಾಗಲ್ಲ. ಆ ಟೈಮಲ್ಲಿ ಯು ಶುಡ್ ಗೋ ವಿತ್ ಕಾಂಪ್ಯಾಕ್ಟ್, ನಾಟ್ ಅ ಪೌಡರ್. ಪೌಡರ್ನ ಟಚ್ಚೇ ಮಾಡಬೇಡಿ ಹಾಟ್ ಸೀಸನಲ್ಲಿ. ಹೇಳ್ಕೊಟ್ಟಿದ್ದೀನಲ್ಲ, ಓನ್ಲಿ ಅಂಡರ್ ಐ, ಮೌತ್ ಏರಿಯಾ ಅಷ್ಟೇ, ಐ ಇಷ್ಟೇ ಯೂಸ್ ಮಾಡಬೇಕು ಪೌಡರ್ಸ್ನ. ಇನ್ ಅದರ್ ಪ್ಲೇಸ್ ಗೋ ವಿತ್ ಅ ಕಾಂಪ್ಯಾಕ್ಟ್. ಕಾಂಪ್ಯಾಕ್ಟ್ ಏನು ಮಾಡುತ್ತೆ, ಸ್ವೆಟ್ ಆದರೂ ಡ್ಯಾಬ್ ಮಾಡಿದ ತಕ್ಷಣ ಕೂತ್ಕೊಂಡ್ಬಿಡುತ್ತೆ. ಅದೇ ಪೌಡ್ರ್ ಹಾಕಿ ಇನ್ಕೆ ಸ್ವೆಟ್ ಆಗಿ ಪೀಲ್ ಆದರೆ ಅದು ಹಂಗೆ ಪ್ಯಾಚ್ ಥರ ಕಾಣಿಸುತ್ತೆ. ಸೊ ಹಾಟ್ ಸೀಸನಲ್ಲಿ ಹಂಗೆ ಪ್ಲೇ ಮಾಡಿ, ಕೂಲ್ ಸೀಸನಲ್ಲಿ ಯೂಸ್ ಅ ಪೌಡರ್. ಓಕೆ, ಇನ್ ರೈನಿ ಸೀಸನಲ್ಲಿ ಆಲ್ಸೋ ಯು ಕ್ಯಾನ್ ಯೂಸ್ ಅ ಪೌಡರ್. ನೋ ಇಸ್ ಓನ್ಲಿ ಹಾಟ್ ಸೀಸನ್ಲಿ ಯು ಶುಡ್ ಪ್ಲೇ ವಿತ್ ದಿಸ್. ಓಕೆ, ಆ್ಯಂಡ್ ಹಾಟ್ ಸೀಸನ್ಲಿ ಆದಷ್ಟು ಯೂಸ್ ಅ ಲಿಕ್ವಿಡ್ ಬೇಸ್ ಫೌಂಡೇಶನ್, ನಾಟ್ ಅ ಥಿಕ್ ಬೇಸ್. ನೀವು ತುಂಬ ಥಿಕ್ ಬೇಸ್ ಹಾಕಿದಷ್ಟು ಸ್ವೆಟ್ ಆದಂಗೆ ಪೀಲ್ ಆಗ್ತಾ ಇರುತ್ತೆ. ಲಿಕ್ವಿಡ್ ಅಂತಂದರೆ ನಾರ್ ಸಜೆಸ್ಟ್ ಮಾಡ್ತೀನಿ, ಎಸ್ಟಿ ಲಾಡರ್ ಸಜೆಸ್ಟ್ ಮಾಡ್ತೀನಿ. ಫೌಂಡೇಶನಲ್ಲಿ ದಿ ಬೆಸ್ಟ್ ಫೌಂಡೇಶನ್ ಅಂದರೆ ಎಸ್ಟಿ ಲಾಡರ್ ನಾನು ನೋಡ್ದಂಗೆ. ದ ಕ್ವಿಕ್ ಫಿನಿಶಿಂಗ್ ಆ್ಯಂಡ್ ಆಲ್ಸೋ 1 ಲೇಯರ್ ಹಾಕಿದ್ರೆ ಲೈಟ್ ಬೇಸ್, 2 ಲೇಯರ್ ಹಾಕಿದ್ರೆ ಗುಡ್ ಫ್ಲೋಲೆಸ್ ಬೇಸ್. Yes, you know mixing means you go with 3 colors. ಇನ್ನು ಒಂದೇ, sorry, 5,000 something. now it is offering right now 3,000 change, you know. Huh? Maybe offer there. This Yes. will be using only for the high-end makeup. High end above 10 ಹೋದ್ರೆ ಯೂಸ್ ಮಾಡಿ, below 10 lower ಯೂಸ್ ಮಾಡಿ. Below 10 ಇದ್ರೆ ಏನು ಯೂಸ್ ಮಾಡ್ತಾರೆ? I given ಅಲ್ಲ, so use that product only. That only you can use. Below 10 that you can use. Above 10 you can use the higher end. Above 15 you can go with a more higher end. NARS, Charlotte, Dior, ಹೀಗೆ ಹೋಗಿ. ಫಸ್ಟೇ ಎಲ್ಲ ಹಾಕೊಳಕ್ಕೆ ಹೋಗಬೇಡಿ. ಫಸ್ಟ್ ಒಂದು ಹೈಯರ್ ಆ್ಯಂಡ್ ಒಂದು ಲೋವರ್ ಎಂಡ್ ಇರಲಿ, ಆಮೇಲೆ ಹೋಗ್ತಾ ಫ್ಯೂಚರ್ ಅರ್ನ್ ಆನ್ ಅರ್ನ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಅಟ್ ಎ ಟೈಮ್ ಆ್ಯಡ್ ಆನ್ ಮಾಡಬೇಡಿ. ಸೊ ಈ ರೀತಿ ಬ್ಯಾಲೆನ್ಸ್. ನಮಗೆ ಇದು ಕಡಿಮೆ ತೋರಿಸ್ಕೊಂಡು ಸೊ ಅದು ಏನು ಅಂದರೆ ಎಷ್ಟು ದಿವಸದಲ್ಲಿ ರಿಸಲ್ಟ್ ಬರ್ಬೋದು? ಇಟ್ ಗೋಸ್ 2 months. ಬೇಗ ರಿಸಲ್ಟ್ ಬರೋದು ಯಾವುದು ಲಾಂಗರ್ ಸ್ಟೇ ಇರಲ್ಲ, ಬಟ್ ಇಟ್ ಗಿವ್ ಇಟ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದು ಪಿಗ್ಮೆಂಟ್ಸು, ಅನ್ಇವನ್ ಸ್ಕಿನ್ನು, ಡಾರ್ಕ್ ಸರ್ಕಲ್ಸು, ಎನಿ ಪಿಂಪಲ್ಸು ಅದೆಲ್ಲ ಅಷ್ಟೇ ಯೂಸ್ ಮಾಡಬೇಕು. ಅದ್ರ ಮೇಲೆ ಪವರು ಜಾಸ್ತಿ ಬರುತ್ತೆ, ಇಷ್ಟೇ ಯೂಸ್ ಮಾಡಿ. ಇದೇ ಡೇಂಜರ್. ಪಿಗ್ಮೆಂಟ್ ಅಲ್ಲ ಅದೆಲ್ಲ ಇದು ಮಾಡೋಕ್ಕೆ ಸ್ಕ್ರಬ್, ಏನೇ ಸ್ಕ್ರಬ್, ಲಿಪ್ ಸ್ಕ್ರಬ್ಸ್ ಬರುತ್ತೆ. ಸೊ ಯೂಸ್ ಸ್ಕ್ರಬ್ಬು ಯೂಸ್ ಮಾಡಿದ್ರು ಸ್ಕಿನ್ ರ್ಯಾಶ್ ಆಗುತ್ತೆ. ಓನ್ಲಿ ಲಿಪ್ ಸ್ಕ್ರಬ್ ಯೂಸ್ ಮಾಡಿ. ಅಲೋವೆರಾ ಕ್ರೀಮ್ ಕಂಪಲ್ಸರಿ ಕ್ಯೂಟ್. ಮ್ಯಾಮ್ ಇವಾಗ ಹೇರ್ಸ್ ರಿಮೂವ್ ಮಾಡಿದ್ಮೇಲೆ ಹಾರ್ಡ್ ಬರ್ತವೆ ಅಂತ ಹೇಳ್ತಾರೆ. ಏನು ಬರ್ತವೆ? ಹಾರ್ಡ್ ಹೇರ್ಸ್ ಬರ್ತವೆ. ಆ ಥರ ಏನಿರಲ್ಲ. ಹಾರ್ಡ್ ಹೇರ್ಸ್ ಬರೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಹಾರ್ಡ್ ಹೇರ್ಸ್ ಬರುತ್ತೆ. ನೀವು ಇದರಿಂದ ಬರಲ್ಲ. ಹೌದು, ವೆಬ್ಸೈಟ್ ಔಟ್ಸೈಡ್ ಯು ವಾಂಟ್ ಗೆಟ್. ನಾನು ಒಬ್ರು ಕಾಂಟ್ಯಾಕ್ಟ್ ಕೊಡ್ತೀನಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ್, ಯು ವಿಲ್ ಗೆಟ್ ಆಲ್ ಹೈಯರ್ ಆ್ಯಂಡ್ ಬ್ರ್ಯಾಂಡ್ಸ್. ಅಲ್ಲರ ಜೆಲ್ ಯೂಸ್ ಮಾಡಿ ಎಸ್. ಅಂಬುಜಾ ಮೂವ್ ಹೊರಡಿ ಬೇಗ. ಬ್ರೈಟ್ಸ್ಗೆ ಐ ಪ್ಯಾಚಸ್ ಯೂಸ್ ಮಾಡ್ತಾರೆ. ನೋ ನಾನೇನು ಯೂಸ್ ಮಾಡಲ್ಲ. ಅವೆಲ್ಲ ಹಾಕಿದ್ರೆ ಡಬಲ್ ರಿಯಾಕ್ಟ್ ಅಷ್ಟೇ. ಸುಮ್ಮನೆ ಹೇಳ್ತಾರೆ ಅದಾಕಿ ಇದಾಕಿ ಅಂತ ಅಷ್ಟೇ. ಐ ಹ್ಯಾವ್ ಎಸ್ಟಿ ಲಾಡರ್ ಅಂಡರ್ ಐ ಯೂಸ್ ನಿಮ್ಗೆ ಕೊಟ್ಟಿದ್ದೀನಲ್ಲ, ಸೊ ಅದನ್ನ ಲೈಟಾಗಿ ಹಾಕ್ಬಿಟ್ಟು ಅವ್ರಿಗೆ ಬೇಕು. So on that we can do makeup. ಎಸ್, If that is night. ನೋ ಇಶ್ಯೂಸ್. ಸ್ಕಿನ್ ನಾವೇನಾದ್ರು ಪ್ರಾಡಕ್ಟ್ ಹಾಕಿದಾಗ ಇನ್ನೂ ಡಾರ್ಕ್ ಆಗಬಾರ್ದು ಅಂತ ಅದನ್ನು ಯೂಸ್ ಮಾಡ್ತೀನಿ. ನಾರ್ಮಲಿ ಅಷ್ಟು ಅದನ್ನು ಯೂಸ್ ಮಾಡಲ್ಲ, ತುಂಬ ರೇರ್. ನಾನು ಇವಾಗ ಒಬ್ಬೊಬ್ರು ತುಂಬ ಶೇಡ್ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಮೇಕಪ್ ಹಾಕೋದು, ಅದರದ್ದೇ ಸ್ಪ್ರೇ ಬರುತ್ತೆ. ಡೋಂಟ್ ಯೂಸ್ ಅ ಫೌಂಡೇಶನ್. ಐ ಕ್ಯಾನ್ ಸೆಂಡ್ ದ ಲಿಂಕ್. ಓಕೆ, ಆ ಫೌಂಡೇಶನ್ನ ತಗೊಳ್ಳಿ. ಇಟ್ ಈಸ್ ಲೈಕ್ ಅ ಸ್ಪ್ರೇ, ನಾಟ್ ಅ ಫೌಂಡೇಶನ್. ಓಕೆ, ಫೌಂಡೇಶನಲ್ಲೇ ಸ್ಪ್ರೇ ಥರ. ಆ ಸ್ಪ್ರೇನ ನೀವೊಂದು 3 ಕಲರ್ಸ್ ತೊಗೊಂಡು ಫುಲ್ ಎಲ್ಲೆಲ್ಲಿ ನೆಕ್ ಬೇಕೋ ಬ್ಯಾಕ್ ಸೈಡ್ ಬೇಕೋ ಹೊಡೆದ್ಬಿಟ್ಟು ಅದ್ರ ಮೇಲೆ ನೀವು ಕಾಂಪ್ಯಾಕ್ಟ್ ಸೆಟ್ ಕೊಡಿ. ಇಲ್ಲ ಡ್ರೈ ಮಾಡಿದ್ರೆ ಅದೇ ಡ್ರೈಯೂ ಆಗುತ್ತೆ. ನೋ ನೀಡ್ ಅ ಕಾಂಪ್ಯಾಕ್ಟ್ ಸೆಟ್. ರಿಂಗ್ ಲೈಟ್ ತೊಗೊಳ್ಬೋದು. ರಿಂಗ್ ಲೈಟ್ ವೈರ್ ಎಕ್ಸ್ಟೆನ್ಷನ್ ಬಾಕ್ಸ್ ಎಲ್ಲ ಎತ್ಕೊಂಡು ಹೋಗಿ. ಅದು ಚಾರ್ಜ್ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಚಾರ್ಜ್ ಹಾಕಿ ಹೋಗು. ನಾನು ಬರೀ ಬ್ಯಾಕ್ ಯೂಸ್ ಮಾಡಿಸಿದ್ರೆ ಹ್ಯಾಂಡ್ಸ್ಗೂ ಎಲ್ಲ ಇನ್ವಾಲ್ವ್ ಮಾಡ್ತೀನಿ. ನೋ ಹ್ಯಾಂಡ್ಸ್ ಎಲ್ಲ ಹಾಕ್ಬಿಡಿ, ಜಾತ್ರೆ ಆಗುತ್ತೆ, ಹೆವಿ ಆಗುತ್ತೆ. ಅವ್ರು ಮೆಹಂದಿ ಹಾಕಿರ್ತಾರಲ್ವಾ, ಮೆಹಂದಿ ವಿಲ್ ಕವರ್. ಓನ್ಲಿ ನೆಕ್
ನೆಕ್ನ ಫೌಂಡೇಶನ್ ಎಲ್ಲ ಮ್ಯಾಚ್ ಮಾಡ್ಬೋದು. ಬ್ಯಾಕ್ ಸೈಡ್ ತುಂಬ ಅನಿವನ್ ಸ್ಕಿನ್ನು ಆ ರೀತಿ ಇದ್ದರೆ ಫೌಂಡೇಶನ್ ಹಾಕಿದ್ರೆ ಖರ್ಚು ಜಾಸ್ತಿ ನಮಗೆ. ಆ ಟೈಮಲ್ಲಿ ಆ ಸ್ಪ್ರೇ ಹಾಕಿ 900 rupees ಏನೋ ಸಮಥಿಂಗ್ ಅಷ್ಟೇ. ದಟ್ ಇಸ್ ಗುಡ್ ಫೌಂಡೇಶನ್. I'll send a link. Please do text in WhatsApp. In group ನನಗೆ ಮಾಡಿ ಅಬೌಟ್ ದಿಸ್ ಆಲ್ ನಿಮ್ಗೆ ಏನೇನು ನಾನು ಹೇಳಿದ್ದೆ ಅದನ್ನೆಲ್ಲ ನನಗೆ ಹೇಳಿ. I'll send it. By night I'll be free anytime, so that ನಾನು ಕಳಿಸ್ಕೊಡ್ತೀನಿ ಏನೇನು ಲಿಂಕು ಅನ್ನೋದನ್ನೆಲ್ಲ. So you'll get a more doubts, I know, but you should attend one client. ಆ ಟೈಮಲ್ಲಿ ನಿಮ್ಮ ಡೌಟ್ಸ್ ಎಲ್ಲ ನಿಮಗೆ ಕ್ಲಿಯರ್ Definitely message you. Yes. So what happened? Anytime we can touch and grow, calls, no issues. Anytime, lifetime we will be with you. ನಿಮಗೆ ನನ್ನ ನೆನಪಿದ್ರೆ ಸಾಕು. ನನಗೆ ನಿಮ್ಮ ನೆನಪಿದ್ದೇ ಇರುತ್ತೆ, ಲೈಫ್ ಟೈಮ್ ಮೆಮೊರಿ ಇದ್ದೇ ಇರುತ್ತೆ. ಸೊ ನನ್ನ ನೆನಪು ನಿಮಗೆ ಇರಬೇಕು ಅಷ್ಟೇ. ಬಿಕಾಸ್ ಐ ಡನ್ ಮೆನಿ ವೀಕೆಂಡ್ ಬ್ಯಾಚಸ್. ಸೊ ಇವತ್ತಿಗೂ ಯಾರಿಗೂ ನಾನು ನೆನಪಿದೆ ನೋ. ಸೊ ಹೇಳ್ತಾರೆ ಸ್ಟಾರ್ಟಿಂಗ್ ನೋ ಮ್ಯಾಮ್ ವಿಲ್ ಬಿ ಇನ್ ಟಚ್ ಅಂತಾರೆ. ಸೊ ಆಫ್ಟರ್ ದಟ್ ನೋ ನಾಟ್ ಎ ಇಂಟೆನ್ಷನ್ಲಿ ಅವ್ರು ಬ್ಯುಸಿ ಇರ್ತಾರೆ, ಅವ್ರ ಶೆಡ್ಯೂಲ್ ಬ್ಯುಸಿ ಇರುತ್ತೆ. ಸೊ ದಟ್ ಅದರಿಂದ ಅವ್ರು ನಾಟ್ ಇನ್ ಟಚ್. ನೆಕ್ಸ್ಟ್ ಮಾಸ್ಟರ್ ಕ್ಲಾಸಸ್ ಅಂತ ಹೇಳಿದ್ರಲ್ಲ, ಅವಕಾಶ ಏನು ಕ್ಲಾಸ್ ಆಯಿತು? ಆಲ್ ಹೈಯರ್ ಆ್ಯಂಡ್ ಶೋ ಆನ್ ಮಾಡ್ತೀವಿ ಅವ್ರಿಗಷ್ಟೇ. ಟೆಕ್ನಿಕ್ ಸ್ವಲ್ಪ ಚೇಂಜ್ ಮಾಡ್ತೀವಿ. ಮೀರಾ ಸಕ್ರಾನಿ ಯಾರು? ಮಾಸ್ಟರ್ ಕ್ಲಾಸ್. ಎಸ್, ನಾನು ಪ್ರಶಾಂತ್. ಅದೇ ಅಂಬಾನಿ ವೆಡ್ಡಿಂಗ್ಸ್ ಎಸ್, ಜಾನ್ಗೆ. Her fees is 3.5 lakh. Just 1 week. ಜಸ್ಟ್ 1 week. ಬಟ್ ಅವ್ರ ಸ್ಟೋರೀಸ್ ಎಲ್ಲ ಹಾಕ್ತಾ ಇರ್ತಾರಲ್ಲ, ನೈಕಾ ಈಗ ಸೇಲಲ್ಲಿ ಗೆಟ್ ದಿಸ್ ಅಂತೆಲ್ಲ ಅವ್ರಿಗೆ ಪ್ರಮೋಟ್ ಮಾಡೋಕ್ಕೆ ದುಡ್ಡು ಕೊಟ್ಟಿರ್ತಾರೆ. ಹೇಮಾನ ನಾನು ಫಾಲೋ ಮಾಡ್ತೀನಿ. ಓಕೆ, ನೀವು ಒಳ್ಳೆ ಬೇಗ 12:30 ಲೊಕೇಶನಲ್ಲಿ ಬಿಟ್ಟು ಫಸ್ಟ್ ಎಕ್ಸ್ಟೆನ್ಷನ್ ಎಲ್ಲ ಇಟ್ಕೊಂಡ್ರಾ? ನೀವು ಹೋಗಿಲ್ಲ ಅಂದರೆ ಅವ್ರನ್ನ ಕಾಲ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಓಡಿ ಬೇಗ ಬ್ಯಾಲೆನ್ಸ್ ಮಾಡೋ ವರ್ಷ ನಾನು ಎಲ್ಲ ಬ್ಯಾಲೆನ್ಸ್ ಮಾಡಿ ಅಲ್ಲಿ ಬಿ ಬ್ಯಾಕ್ ಬರಕ್ಕೆ ಹೇಳಿ. ಹೇಳಿದ್ದೀನಿ ಆಲ್ರೆಡಿ. ಅಲ್ಲಿ ಬಿ ಶಾರ್ಪ್ 4ಗೆ. I have wedding today. Saturday, Sunday is my busy day. ನೆನ್ನೆನೂ ಬೇರೆ ಎಲ್ಲ ಕಳಿಸ್ಕೊಡ್ತೀನಿ. ನೀವು ನೋಡಿ ಕ್ಯಾಬ್ ಮಾಡ್ತೀನಿ ಅಂದರೆ ಆನ್ ಟೈಮ್ ಅಲ್ಲಿ ಹೋಗಿ ಏನೇ ಇದ್ರೂ ಕಾಲ್ ಬೇಕು. ನೀವು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಎಸ್ ಐ ಗೋ. ಐ ಹ್ಯಾವ್ ಮೋರ್ ಪ್ರೈಸ್ ಡೋಂಟ್ ವರಿ. ನಿಮ್ಮ ಕ್ಲಾಸ್ ಎಂಡ್ ಆಫ್ ದಿ ಟೈಮ್ ಅಷ್ಟೊಂದು ನಾನು ಕರ್ಕೊಂಡು ಹೋಗ್ತೀನಿ. ಟುಡೇ ಐ ಆಮ್ ನಾಟ್ ಗೋಯಿಂಗ್ ದೇರ್, ಸೊ ದಟ್ಸ್ ಇಟ್. ಐ ಆಮ್ ಸೆಂಡಿಂಗ್. But ma'am, like suppose someone is booking you, they'll be booking on your name, and if you're sending someone else on your name. No. For bride 100% I'll go. Today Okay. she have other event. By 3 o'clock she wanna get ready, other event. Okay. So small package I won't do. My team will do. So before inform matter. For 4 I'll be there. 4 to 6 I will get ready. For the reception. ಮುಹೂರ್ತ also ನಾನು ಇದ್ದೇ ಇರ್ತೀನಿ. ಆ ರೀತಿ ಬ್ರೈಡಿಗೆ ಮಾಡಲ್ಲ. Only ಆ for ಟೈಮ್ the- ಇರ್ತೇನೆ. Recently one bride was wearing blue color dress, like 3 courses. ಹಾಂ ಎನಿ ಬ್ರೈಡ್ ಅದು ಹಾಗೆ ಬಂದಿರುತ್ತೆ ಫಿನಿಶಿಂಗು. ಆ ರೀತಿ ಹೇಗೆ ಅಂತಂದರೆ ಆಲ್ ಅಬೌಟ್ ಟೆಕ್ನಿಕ್ ಅಷ್ಟೇ, ನಥಿಂಗ್ ಎಲ್ಸ್. ಇಲ್ಲಿ ಹೆಂಗೆ ಕೊಟ್ಟಿರ್ತೀನಿ ಅವ್ರಿಗೂ ಹಾಗೆ ಮಾಡಿಬಿಡ್ತೀನಿ. So before ಅವರು ನಮ್ಮನ್ನು ಟ್ರಸ್ಟ್ ಮಾಡಿ ಬಿಟ್ಟರೆ ಅವ್ರು ಏನು ಕೇಳ್ತಾರೆ ನಾನು ಇಷ್ಟ ಬಂದಾಗ ಅವ್ರನ್ನ ತುಂಬ ಚೆನ್ನಾಗಿ ಲುಕ್ಕಾಗಿ ರೆಡಿ ಮಾಡ್ತೀನಿ. ಅವರು ನನಗೆ ಕಿರಿಕಿರಿ ಸ್ಟಾರ್ಟ್ ಮಾಡಿದ್ರೆ ನಾನು ಏನೂ ಮಾಡೋಕ್ಕೋಗೋದಿಲ್ಲ. ಲೈಟಾಗಿ ಮಾಡಿ ಬರ್ತಾ ಇರ್ತೀನಿ ಅಷ್ಟೇ. ಸೊ ಅವರು ನಮ್ಮನ್ನು ಟ್ರಸ್ಟ್ ಮಾಡಬೇಕು. ವಿ ಆರ್ ಆರ್ಟಿಸ್ಟ್ ಅಂದಮೇಲೆ ವಿ ನೋ ಹೇಗೆ ಅವ್ರನ್ನ ರೆಡಿ ಮಾಡಬೇಕು. ಬಿಗ್ ಡೇ ಕಾಸ್ಟ್ಯೂಮ್, ಜ್ಯುವೆಲ್ರಿ, ಅವ್ರ ಈವೆಂಟ್ ನೋಡ್ತೀನಿ, ನಾನೆಲ್ಲ ನೋಡ್ಕೊಂಡು ಮಾಡ್ತೀನಿ. ಅವ್ರ ಈವೆಂಟ್ ಗ್ರ್ಯಾಂಡಾಗಿ ಮಾಡಿದರೆ ಗ್ರ್ಯಾಂಡ್ ಲುಕ್ಸ್ನ ಕೊಡ್ತೀನಿ. ಆ್ಯಂಡ್ ಅವ್ರ ಇವೆಂಟ್ ತುಂಬ ಸಿಂಪಲ್ ಆಗಿದ್ದರೆ ಸಿಂಪಲ್ ಲುಕ್ಸ್ ಕೊಡ್ತೀನಿ. ಅವ್ರು ನೋಡಿದವ್ರಿಗೆ ಹೆವಿ ಅಂತ ಅನ್ನಿಸ್ಬಾರ್ದು. ಸೊ ದಿಸ್ ಆಲ್ ವಿ ಕ್ಯಾನ್ ಕಾನ್ಸಂಟ್ರೇಟ್, ನಾಟ್ ಓನ್ಲಿ ಅಬೌಟ್ ಹೈಯರ್ ಆ್ಯಂಡ್ ಲೋವರ್ ಆ್ಯಂಡ್ ಬಡ್ಜೆಟ್ ಇದೆಲ್ಲ ನೋಡೋಲ್ಲ. ಸೊ ವಿ ಆಲ್ ಸಿ ದಿಸ್. for every bride you suggest to remove their hairs and curls. ಅವ್ರು ನಾನೇನು ಸಜೆಸ್ಟ್ ಮಾಡಲ್ಲ. ಐ ಡೂ ಓನ್ಲಿ ಒನ್ ಥಿಂಗ್, ಬ್ರೋಸ್ ಮಾಡಿಸಿ ಹೈಡ್ರಾ ಫೇಶಿಯಲ್ ಮಾಡಿಸಿ, ದಟ್ಸ್ ಇಟ್. ಇದನ್ನು ತೆಗೀರಿ ಅಂತಲೂ ಹೇಳಲ್ಲ, ನಾನೇ ಹೋಗಿ ತೆಗಿತೀನಿ. Okay. ಅವ್ರು ಹೋಗಿ ತೆಗೀರಿ ಅಂತ ಹೋಗಿ ಸ್ಕಿನ್ ರ್ಯಾಶ್ ಮಾಡ್ಕೊಳ್ಳೋದು, ಇನ್ನೊಂದು ಮಾಡ್ಕೊಳ್ಳೋದು, ಅದೆಲ್ಲ ಬೇಡವೇ ಬೇಡ. If you remove, they'll profit for the same. ಎಸ್ ಕೆಲವೊಬ್ರು ಅಪ್ಪರ್ ಲಿಪ್ಸ್ ತೆಗಿಯಕ್ಕೆ ಬಿಡಲ್ಲ, ಆ್ಯಂಡ್ ಮೇಕಪ್ ಒಂದು ಡೌನ್ ಆಗ್ತದೆ.
ಕನ್ವೆ ಮಾಡಬೇಕು, ಕನ್ವಿನ್ಸ್ ಮಾಡಬೇಕು. ನಿಮ್ಮ ಮೇಕಪ್ ಚೆನ್ನಾಗಿ ಬರಬೇಕು ಅಂದರೆ ಯು ಶುಡ್ ಕನ್ವಿನ್ಸ್ ದ್ಯಾಮ್. ಅಪ್ಪರ್ ಲಿಪ್ ಇದ್ದರೆ ಮೇಕಪ್ ಡೋಂಟ್ ಲುಕ್ ಗುಡ್. ಹಾಗೆ ಎಸ್ ಯು ಕ್ಯಾನ್ ಸ್ಟಾರ್ಟ್. ಟುಡೇ ಯು ಕ್ಯಾನ್ ಡೂ ಹಾಫ್ ಕಟ್ ಕ್ರೀಸ್ ಆ್ಯಂಡ್ ಐ ಆಯಿಲ್. ದಿಸ್ ಟೈಮ್ ಇದೆರಡು ಲುಕ್ಸು ನೀವು ಐಸಲ್ಲೇ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ಅಂಡರ್ ಐ ನೀಟಾಗಿ ಬ್ಲೆಂಡಿಂಗ್ ಮಾಡಿ. ನಾನು ದಿಸ್ ಇಸ್ ಐ ವಾಂಟ್, ಯು ಕ್ಯಾನ್ ಸೆಂಡ್ ಮೀ ಫೋಟೋ. ನನಗೆ ಫೋಟೋ ಕಳಿಸಿ, ಮಿಸ್ ಮಾಡಬೇಡಿ. ಬಟ್ ಯು ಹ್ಯಾವ್ ಟು ಡೂ ಪ್ರಾಕ್ಟೀಸ್ ಆ್ಯಂಡ್ ಗೋ ಹೋಮ್. ಹಂಗೆ ಹೋಗೊಂಡು ದಿಸ್ ಒನ್ ಕ್ಲೆನ್ಸರ್, ಗಾರ್ನಿಯರ್ ಕ್ಲೆನ್ಸರ್, ಫೇಸ್ ಕ್ಲೆನ್ಸರ್, ಎನಿ ಡಾರ್ಕ್ Oh yeah, I see. Even I have done too. But it turned out good only. Is it? Yeah, I did.